ಕರ್ತನ ವಾಕ್ಯ ಹೇಳ್ತದೆ 21ನೇ ವಾಕ್ಯದಲ್ಲಿ, ನನ್ನನ್ನು ನಂಬಿದಂತೆ ಎಲ್ಲ ಜನಾಂಗಗಳನ್ನು ಅವರು ಯಾರಾಗಿ ಇದ್ದರೂ ಕೂಡ ನಿನ್ನನ್ನು ಆಶೀರ್ವದಿಸಿದಂತ ರೀತಿಯಲ್ಲಿಯೇ ನಾನು ಅವರನ್ನು ಆಶೀರ್ವದಿಸುವುದಕ್ಕೆ ನಾನು ನಿನ್ನ ದೇವರು ಮಾತ್ರ ಅಲ್ಲ, ನಾನು ಸಕಲ ಜನಾಂಗಗಳನ್ನು ಒಪ್ಪಿಸಿಕೊಡುವವರುಂಟು. ಈ ಜಗತ್ತಿಗಾಗಿ, ನಿನಗಾಗಿ, ಒಂದು ಕ್ರೈಸ್ತ ಸಭೆಗಾಗಿ, ಒಂದು ಕ್ರೈಸ್ತನಿಗಾಗಿ ಮಾತ್ರ ಕೊಟ್ಟಿಲ್ಲ ದೇವರ ರಕ್ತವನ್ನ, ಇಡೀ ಜಗತ್ತಿನ ರಕ್ಷಕನಾಗಿ ಇಡೀ ಜಗತ್ತಿನ ಜನರಿಗೆ ತನ್ನ ರಕ್ತವನ್ನ ದೇವರು ಸುರಿಸಿದ. ಸ್ನೇಹಿತರು ತ್ಯಜಿಸಿ ಬಂಧುಗಳು ಮಾರೆತು, ಸ್ನೇಹಿತರು ತ್ಯಜಿಸಿ ಬಂಧುಗಳು ಮಾರೆತು, ಬಿಟ್ಟೋದ ದಿನವೆಲ್ಲ ಅಗದರೆ ನನ್ನ ಬೀಡಾದ ಪ್ರೀತಿಯೇ, ಬಿಟ್ಟೋದ ದಿನ ಅಪ್ಪ ಯಾರೇ ಬಿಟ್ಟದು, ಯಾರೇ ಹೋದರನು ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಕೈ ಹಿಡಿದಂತ ದೇವರು, ನನ್ನ ಕೈ ಬಿಡುವಂತ ದೇವರು, ಮಹಿಮೆಯೇ ಪ್ರೀತಿಯೇ ಯೇಸುವೇ ಯೇಸುವೇ ನನ್ನ ಸೆಳೆದುಕೊಂಡ ಮಸಿ ಒಂದೇ ಒಂದು ಶರಣ, ಒಂದೇ ಒಂದು ಶರಣ. ಏನು ಕಳೆದುಕೊಂಡರು ನಿನ್ನ ಕಳೆದು ಕಳೆದುಕೊಳ್ಳಲಾರೆ, ರಕ್ಷಣೆ ಕೊಟ್ಟವನೇ ನಾನು ನಿನಗಾಗಿ. ಯಾರಿಗಪ್ಪ ಆಶೀರ್ವಾದ, ಯಾರಿಗೆ ಆಶೀರ್ವಾದ, ಯಾರಿಗೆ ಆಶೀರ್ವಾದ? ಎಲ್ಲವನ್ನು ಬಿಟ್ಟು ತನ್ನ ಸಿಲುಬೆಯನ್ನ, ತನ್ನ ಕರ್ತನನ್ನ, ತನ್ನ ಯೇಸುವನ್ನ ತನ್ನಗಾಗಿ ತನ್ನಲ್ಲಿ ಇಟ್ಟುಕೊಂಡು ನಿನಗಾಗಿ 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 ಕರ್ತನು ಹೇಳ್ತಾರವೇ, ನಿನಗಾಗಿ ಜೀವಿಸುತ್ತೇನೆ ಅಂತ ಹೇಳುವವನಿಗೆ ನನ್ನದಲ್ಲ ನಿನ್ನದೇ, ನನ್ನದಲ್ಲ ನಿನ್ನದೇ, ನನ್ನದಲ್ಲ ನಿನ್ನದೇ. ಹೇಳಿ ನೋಡಿ, ನೋಡೋಣ, ಹೇಳಿ ನೋಡು, ಹೇಳಿ ನೋಡು. ಆಶೀರ್ವಾದ ಮಹಿಮೆ, ಆಶೀರ್ವಾದ ಮಹಿಮೆ, ಆಶೀರ್ವಾದ ಮಹಿಮೆ, ಆಶೀರ್ವಾದ ಮಹಿಮೆ, ಆಶೀರ್ವಾದ ಮಹಿಮೆ ನಿನ್ನ ಮುಂದೆ ದೇವರಿದ್ದಾನೆ.
ಸಾಕ್ಷಿಯಾಗಿದ್ದಾರೆ. ದೇವರ ಮಹಿಮೆ ಈ ಸ್ಥಳದಲ್ಲಿ ಇದೆ. ಏರಿ ನೋಡು ಸಕಲ ವಾಸನೆ. ಯೇಸುವೇ ನನ್ನ ಸೆಳೆದುಕೊಂಡ ಯೇಸು ನನ್ನ ಸೆಳೆದುಕೊಂಡ ಯೇಸುವೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಸೊ ಈ ದಿನದ ಸಂದೇಶ ಕರ್ತನು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕೆ ಬಯಸುವುದು, ನಾನು ಸಮಸ್ತ ಜನಾಂಗಗಳ ದೇವರು. ಯಾರ ದೇವರು ಅಂದ್ರೆ ಸಮಸ್ತ ಜನರ ದೇವರು ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಭೆಗೆ ಕರ್ತನು ಆ ಸಂದೇಶವನ್ನು ನುಡಿಯುವಾಗ ಅದಕ್ಕೆ ಆಧಾರವಾದ ವಾಕ್ಯ ಯೆರೆಮೀಯ ಪ್ರವಾದನೆ ಪುಸ್ತಕ 32ನೇ ಅಧ್ಯಾಯ 27ನೇ ವಾಕ್ಯ. ಗಮನಿಸೋಣ. ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಆಗ ಯೆರೆಮೀಯನಿಗೆ ಯೆಹೋವನು ಈ ಮಾತನ್ನು ದಯಪಾಲಿಸಿದಾನೆ. ಇಗೋ ನಾನು ಯೆಹೋವನು ನರಪ್ರಾಣಿಗೆಲ್ಲ ದೇವರು, ನರ ಪ್ರಾಣಿಗಳಕ್ಕೆಲ್ಲ ದೇವರು. ನನಗೆ ಅಸಾಧ್ಯವಾದದ್ದುಂಟು. ಏನಪ್ಪ ಶುಭ ಸಮಾಚಾರ, ಏನ್ ಶುಭ ಸಂದೇಶ. ನಾನೇ ನರ ಪ್ರಾಣಿಗಳಕ್ಕೆಲ್ಲ ದೇವರು, ನನಗೆ ಅಸಾಧ್ಯವಾದದು ಉಂಟು. ಹಲ್ಲೆಲೂಯಾ. ಇನ್ನೊಂದು ಕನ್ನಡ ಟ್ರಾನ್ಸ್ಲೇಟ್ ಈ ರೀತಿಯಾಗಿ ಹೇಳುತ್ತದೆ, ಇಗೋ ನಾನೇ ಕರ್ತನು, ಸಮಸ್ತ ಜನರ ದೇವರು, ನನಗೆ ಕಠಿಣವಾದ ಕಾರ್ಯ ಒಂದಾದರೂ ಉಂಟು. ತಮಿಳ್ ಬೈಬಲ್ ಹೇಳುತ್ತದೆ, ನನಗೆ ಅಸಾಧ್ಯವಾದ ಆಶ್ಚರ್ಯವಾದ ಕಾರ್ಯಗಳು ಒಂದಾದರೂ ಉಂಟು. ಎಲ್ಲವೂ ನನಗೆ ಸಾಧ್ಯ. ಸೊ ಈ ಸಂದೇಶ ಸಭೆಗೆ ಹೊರಡಿ ಬರುವಾಗ ಒಂದು ಕಾರ್ಯ ನಡೆದಿರಬೇಕು. ಒಂದು, ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿರಬೇಕು. ನಂಬಿಕೆ ಕಡಿಮೆ ಆಗುವಂತ ಏನೋ ಒಂದು ಪರಿಸ್ಥಿತಿ ನಮಗೆ ನಡೆದಿರಬೇಕು. ಅಥವಾ ನಾವು ಹೊಂದಿಕೊಳ್ಳುವಂತ ಆಶೀರ್ವಾದಕ್ಕೆ ತಕ್ಕಂತೆ ನಂಬಿಕೆ ಇನ್ನೂ ನಮ್ಮಲ್ಲಿ ಪರಿಪೂರ್ಣ ಆಗದೆ ಇರಬೇಕು. ಹಲ್ಲೆಲೂಯಾ. ಈ ಮೂರಲ್ಲಿ ಏನೋ ಒಂದು ನಿನ್ನಲ್ಲಿ ನನ್ನಲ್ಲಿ ಇದೆ, ನಿಮ್ಮಲ್ಲಿ ನನ್ನಲ್ಲಿ ಇದೆ. ಅಪ್ಪ ಸುಮ್ಮನೆ ಗೋಡೆಗೆ ಮಾತಾಡಲ್ಲ. ಹಲ್ಲೆಲೂಯಾ. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಫ್ಯಾನ್ ನೋಡಿ, ಫ್ಯಾನೇ ನಾನು ಸಮಸ್ತ ಜನಾಂಗಗಳ ದೇವರು, ನಿನಗೆ ಗೊತ್ತಾ? ಅದು ಸ್ವಿಚ್ ಆನ್ ಮಾಡಿದ್ರೆ ಓಡ್ತದ, ಆಫ್ ಮಾಡಿದ್ರೆ ನಿಲ್ತದ, ಅದಕ್ಕೇನು ಗೊತ್ತು ಪಾಪ. ಹಲ್ಲೆಲೂಯಾ. ಅದರ ಸಂಗಡ ಮಾತಾಡಗೆ ಅಪ್ಪ ನಮ್ಮನ್ನ ಕೂಡಿಸಿಲ್ಲ. ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ? ಕೆಲವರು ಇವತ್ತು ಹೊಸದಾಗಿ ಬಂದಿರುವವರು ಉಂಟು, ಅಥವಾ ಯೂಟ್ಯೂಬ್ ಅಲ್ಲಿ ಈ ಸಂದೇಶವನ್ನ ನೋಡುವಂತ ಕ್ರೈಸ್ತರಲ್ಲದವರಾಗಿ ಇದ್ದರೂ ಕೂಡ, ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ಕ್ರೈಸ್ತರ ದೇವರಲ್ಲ, ನಾನು ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ನಾನು ನಿನಗೂ ದೇವರು. ನಾನು ಯಾರಿಗೆ ದೇವರು? ನಾನು ನಿನಗೂ ದೇವರು. ಸಕಲ ಜನಾಂಗಗಳಿಗೆ ನಾನೇ ದೇವರು. ಅನೇಕರು ಹೇಳ್ತಾರೆ ಎಲ್ಲ ಫೇಲಿಯರ್, ಕಷ್ಟ ಕಷ್ಟ ಕಷ್ಟ, ನಷ್ಟ, ವೇದನೆ, ಯಾರು ಬಿಡಿಸುವವರು ಇಲ್ಲ. ಅನೇಕರು ಇಂಥ ಅಸಮಾಧಾನದಲ್ಲಿ, ಇಂಥ ಮನಸ್ಸಿನ ನೋವಿನಲ್ಲಿ ಅನೇಕರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ನಮ್ಮ ಕಷ್ಟದಿಂದ ಯಾರು ಬಿಡಿಸೋರು? ನಮ್ಮ ಸಾಲದಿಂದ ಯಾರು ಬಿಡಿಸೋರು? ನಮ್ಮ ರೋಗದಿಂದ ಯಾರು ಬಿಡಿಸೋರು? ನಮ್ಮ ಕುಟುಂಬದ ಸಮಸ್ಯೆಯಿಂದ ಯಾರು ಬಿಡಿಸೋರು? ಮನೆಗೆ ಬಂದ್ರೆ ಸಮಾಧಾನದೇ ಇಲ್ಲ, ಒಂದೇ ಜಗಳ ಜಗಳ ಜಗಳ, ಕೊರತೆ ಕೊರತೆ ಕೊರತೆ. ಯಾರು ಬಿಡಿಸೋರು? ಯಾರು ಇಲ್ಲ. ಈ ಜಗತ್ತಲ್ಲಿ ಎಷ್ಟು ದೇವರುಗಳನ್ನ ನಂಬಿ ವೇಸ್ಟ್ ಆಯಿತು ಎಂಬುದಾಗಿ ಹೇಳಿ ಅನೇಕರು ತನ್ನ ಜೀವನವನ್ನ ಸಾಯುವುದಿಗೆ, ಆತ್ಮಹತ್ಯೆಗೆ ಮಾಡಿಕೊಂಡು ಸಾಯುವುದಿಗೆ ಒಪ್ಪಿಸಿ ಕೊಡುವವರು ಉಂಟು. ಹಾಗೆಯೇ ಸಾಯುವುದಕ್ಕಾಗಿ ಒಬ್ಬ ವ್ಯಕ್ತಿ DJ ಶ್ರೀನಗರಯ್ಯ ಓಡುತ್ತಾ ಇದ್ರು. ಅವರು ಸಣ್ಣ ವಯಸ್ಸಲ್ಲಿ ಅವರು ಸಾಯಬೇಕು ಎಂಬುದಾಗಿ ಓಡಿದಂತ ಕಾರಣ ಏನಂದ್ರೆ, ಮನೆಯಲ್ಲಿ ಬಡತನ,
ಒಂದು ತಂದೆ ತಾಯಿ ಒಬ್ಬನೇ ಮಗ, ಮೂರೇ ವ್ಯಕ್ತಿ ಮನೆಯಲ್ಲಿ ಇದ್ದಾರೆ, ದುಡಿಯುತ್ತಾರೆ. ಆದರೆ ಮೂರು ವ್ಯಕ್ತಿಗಳಿಗೆ 3 ಹೊತ್ತು ಊಟ ಸಿಗಲಿಲ್ಲ. ಕಷ್ಟದ ಮೇಲೆ ಕಷ್ಟ, ವೇದನೆ ಮೇಲೆ ವೇದನೆ, ಕಣ್ಣೀರಿನ ಮೇಲೆ ಕಣ್ಣೀರು, ವ್ಯಾಧಿಯ ಮೇಲೆ ವ್ಯಾಧಿ. ಈಗಿರುವುದಕ್ಕಿಂತ ಒಂದು ಯವನಸ್ಥನು 10ನೇ ಕ್ಲಾಸ್ ಮುಗಿಸಿದಂತ ಯವನಸ್ಥನು ಒಂದು ನಿರ್ಣಯವನ್ನ ತಗೊಳ್ತಾನೆ. ಈ ಭೂಮಿಯಲ್ಲಿ ಯಾರು ನಮ್ಮನ್ನ ಕಾಪಾಡಲ್ಲ, ನಾವು ಸಾಯಣ ಎಂಬುದಾಗಿ ಅವರು ರೈಲಲ್ಲಿ ಬಿದ್ದು ಸಾಯಕ್ಕೆ ಹೋಗಿದಾಗ ಯೇಸು ಅವರನ್ನ, ಯಪ್ಪ ನಾನು ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಸಕಲ ಜನಾಂಗಗಳಿಗೆ ನಾನೇ ದೇವರು ಎಂಬುದಾಗಿ ದೇವರು ಅವರನ್ನ ಸಂಧಿಸಿ ಅವರನ್ನ ಸಾಯಕ್ಕೆ ಬಿಡದೆ ಇವತ್ತು ಅವರ ಸಂತತಿಯನ್ನ ಲ್ಯಾಂಡ್ ಲಾರ್ಡ್, ಇವರು ಎಷ್ಟೋ ತಲೆಮಾರಿಗೆ ಇವರ ಆಸ್ತಿಗಳು ಈ ಭೂಮಿಯಲ್ಲಿ ಇದೆ ಎಂಬುದಾಗಿ ಇಡೀ ಜಗತ್ತಿಗೆ ಇವರು ಯಾರು ಎಂಬುದಾಗಿ ತೋರಿಸಿಕೊಟ್ಟು ಆಶೀರ್ವದಿಸಿದಂತ ದೇವರು ಹೇಳುತ್ತಾರೆ, ನಾನು ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಸಕಲ ಜನಾಂಗಗಳಿಗೆ ನಾನೇ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇದನ್ನ ಯಾರಿಗೆ ಹೇಳ್ತಾ ಇದ್ದಾರೆ? ಯೆರೆಮೀಯನಿಗೆ ಯಾಕೆ ಹೇಳ್ತಾ ಇದ್ದಾರೆ? ಯೆರೆಮೀಯನೇ ಹೇಳ್ತಾ ಇದ್ದಾನೆ ದೇವರು. ನೋಡಿ, ಅದೇ ಅಧ್ಯಾಯದಲ್ಲಿ 32ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ದೇವರ ಕುರಿತಾಗಿ ಒಂದು ಕಾರ್ಯವನ್ನು ಅವನು ಹೇಳ್ತಾನೆ. ಓದನ, ಗಮನಿಸೋಣ. ನಾನು ಯೆಹೋವನಿಗೆ ಹೀಗೆ ವಿಜ್ಞಾಪನೆ ಮಾಡಿದೆ. ನಾನು ಯೆಹೋವನಿಗೆ ಹೀಗೆ ವಿಜ್ಞಾಪನೆ ಮಾಡಿದೆ. ಕರ್ತನಾದ ಯೆಹೋವನೇ, ಆಹಾ ನೀನು ಭುಜವನ್ನೆತ್ತಿ, ಆಹಾ ಅವನಿಗೆ ಟೇಸ್ಟ್, ಎಂತ ಆಶೀರ್ವಾದ. ಆಹಾ ನೀನು ಭುಜವನ್ನ ಎತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಿ. ಹಲ್ಲೆಲೂಯಾ. ಕ್ರೈಸ್ತರಿಗೆ ಒಂದು ತಿಳುವಳಿಕೆ ಇರಬೇಕು. ಇಡೀ ಜಗತ್ತಿಗೆ ಯಾರು ದೇವರು? ಹೆದರದೆ ಭಯಪಡದೆ ಹೇಳೋಣ. ಸತ್ಯ ವೇದ ಹೇಳುತ್ತದೆ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದಂತ ಒಬ್ಬನೇ ದೇವರು. ಈ ಸತ್ಯ ವೇದ ಹೇಳುವಂತ, ನಾನು ನಂಬುವಂತ ಕರ್ತನಾದ ಯೇಸು ಕ್ರಿಸ್ತನೇ. ಸತ್ಯ ವೇದ ಹೇಳುತ್ತದೆ, ಅದು ಸುಳ್ಳು ಹೇಳೋ ಪುಸ್ತಕ ಅಲ್ಲ, ಅದರ ಹೆಸರೇ ಸತ್ಯ ವೇದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಡೀ ಆಕಾಶ ಭೂಮಿಯನ್ನ ನಿರ್ಮಿಸಿದಂತ ದೇವರು ಯಾರು? ಹಲ್ಲೆಲೂಯಾ. ನಾವು ಹೇಳ್ತೇವೆ ಇವರು ಆ ಜನಾಂಗ, ಈ ಜನಾಂಗ ಅಂತ. ಕರ್ತನು ಹೇಳ್ತಾ ಇದ್ದಾನೆ, ಎಲ್ಲರೂ ನನ್ನ ಜನರೇ ಅಂತ. ಹಲ್ಲೆಲೂಯಾ, ಎಲ್ಲರೂ ನನ್ನ ಜನರೇ. ಎಲ್ಲ ನರಪ್ರಾಣಿಗಳನ್ನ ಸೃಷ್ಟಿಸಿದಂತ ನರಪ್ರಾಣಿಗಳಿಗೆ ದೇವರು, ಎಲ್ಲ ಜನಾಂಗಗಳಿಗೆ ದೇವರು ನಾನೇ ಎಂಬುದಾಗಿ ದೇವರು ಹೇಳುವಾಗ ಇವನು ದೇವರನ್ನ ವರ್ಣಿಸುತ್ತಾನೆ. ಆಗ ದೇವರೇ, ನಿನ್ನ ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ನೀನೇನ್ ಮಾಡಿದಿ? ಭೂಮಿ ಆಕಾಶಗಳನ್ನ ಸೃಷ್ಟಿಸಿ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲಪ್ಪ. ಜನರು ಹೇಳಬಹುದು ಇದು ನಡೆಯಲ್ಲ ಅಂತ. ಜನರಿಗೆ ಕನಸು ಕಾಣಕ್ಕಾಗಲ್ಲ ಅಂತ ಕಾರ್ಯಗಳು ಕೂಡ ನಿನಗೆ ಅಸಾಧ್ಯವಲ್ಲ. ಯಾವ ಕಾರ್ಯಗಳು ನಿನಗೆ ಅಸಾಧ್ಯ ಅಲ್ಲ ಅಂತ ಹೇಳಿದಕ್ಕೆ ಕಾರಣ, ನೀವು ಯೆರೆಮೀಯ ಪ್ರವಾದನೆ ಪುಸ್ತಕ 32 ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಯೆರೆಮೀಯನು ಸೆರೆಮನೆಯಲ್ಲಿ ಇದ್ದಾನೆ. ಸೆರೆ ಹಾಕಿದವನು ರಾಜ. ಯೆರೆಮೀಯ ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನೆ. ಸೆರೆ ಹಾಕಿದವನು ರಾಜ. ಅಲ್ಲಿ ಇರುವಂತ ಪ್ರವಾದಿಗಳು ಕೂಡ, ಅಲ್ಲಿ ಇರುವಂತ ಯಾಜಕರು ಕೂಡ, ಪ್ರವಾದಿ ಅಂದ್ರೆ ಸುಳ್ಳು ಪ್ರವಾದಿಗಳು ಕೂಡ, ಸುಳ್ಳು ಯಾಜಕರುಗಳು ಕೂಡ ಅಲ್ಲಿ ಯೆರೆಮೀಯನ ಪರಿಸ್ಥಿತಿಯನ್ನು ನೋಡಿ ಯೆರೆಮೀಯನನ್ನ ಪ್ರೀತಿಸುವವರು ಕೂಡ, ರಾಜನು ಇವನನ್ನ ಏನ್ ಮಾಡಿದಾನೆ? ಸೆರೆ ಮಾಡಿದಾನೆ. ಇವನ್ ಗಾವಲಲ್ಲಿ ಇದ್ದಾನೆ. ಇವನಿಗೆ ಇನ್ನು ಮುಂದೆ ಭವಿಷ್ಯವೇ ಇಲ್ಲ, ಇವನ ಜೀವನ ಮುಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಕಟ್ಟಲ್ಪಟ್ಟಂತ ಒಂದು ಪರಿಸ್ಥಿತಿ, ಸೆರೆಯಲ್ಲಿ ಇರುವಂತ ಒಂದು ಪರಿಸ್ಥಿತಿ,
ದಾಸತ್ವದಲ್ಲಿ ಇರುವಂತ ಒಂದು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ದೇವರು ಬಂದು ಎರೇಮಕ್ಕೆ ಹೇಳ್ತಾರೆ, ಎರೇಮ ನಾಳೆ ನಿನ್ನ ಚಿಕ್ಕಪ್ಪ ಮಗನು ನಿನ್ನ ಹತ್ರ ಬರ್ತಾ ಇದ್ದಾನೆ, ಅವನಿಗೆ ಈ ಸ್ಥಳದಲ್ಲಿ ಒಂದು ಜಮೀನು ಉಂಟು, ಆ ಜಮೀನನ್ನ ನೀನ್ ತಗೊಳ್ಳ ಅಂತ ಹೇಳ್ತಾನೆ. ನೀನ್ ಅದನ್ನ ತಗೊಂಬಿಡು, ತಗೊಂಬಿಡು. ಎಲ್ಲಿ? ಸೆರೆಯಲ್ಲಿ ಇರುವಾಗ, ಇನ್ನು ಕಟ್ಟು ಬಿಚ್ಚಲ್ಪಟ್ಟೇ ಇಲ್ಲ. ಈಗಿರುವಾಗ ಅದು ದೇವರು ಹೇಳಿದ ರೀತಿಯಲ್ಲೇ ಅವನ ಚಿಕ್ಕಪ್ಪನ ಮಗನ ಏನ್ ಮಾಡ್ತಾ ಇದ್ದಾನೆ, ಎರೇಮಿಯನ ಸೆರೆಮನೆಯಲ್ಲೇ ಬಂದು ಭೇಟಿಯಾಗಿ, ಎರೇಮಿಯ ಈ ಸ್ಥಳದಲ್ಲಿ ಇರುವಂತ ಜಮೀನನ್ನ ನೀನ್ ತಗೊಂಬಿಡಪ್ಪ, ಇದಕ್ಕೆ ನೀನು ಬಾಧ್ಯನಾಗಿದೆಯಾ ಅಂತ ಹೇಳಿದಾಗ, ಸತ್ಯ ವೇದವು ಅಲ್ಲಿ ನೀವು ಓದಿ ನೋಡುವಾಗ ಅವನು ಎಷ್ಟು ಬೆಳ್ಳಿಯನ್ನ ಕೊಟ್ಟು ಅಲ್ಲಿ ಆ ಸ್ಥಳವನ್ನ ತಗೊಳ್ತಾನಂದ್ರೆ 17 ತೊಲೆ ಬೆಳ್ಳಿಯನ್ನ ತೂಕ ಮಾಡಿ ಕೊಟ್ಟು ಆ ಜಮೀನನ್ನ ಪರ್ಚೇಸ್ ಮಾಡ್ತಾನೆ. ಅಲೋ, ಎಲ್ಲಿ ಇರುವಾಗ ಪರ್ಚೇಸ್ ಮಾಡ್ತಾನೆ? ಕಟ್ಟಲ್ಪಟ್ಟಿದ್ದಾಗ. ನಾವು ಅನ್ಕೊಳ್ತಾ ಇದ್ದೇವೆ ನಾನು ಕಟ್ಟಲ್ಪಟ್ಟಿರುವಂತ ಕಥೆ, ನಾನು ಯಾರ ಕತ್ತೆ? ಕಟ್ಟಲ್ಪಟ್ಟಿರುವಂತ ಕತ್ತೆ. ನನ್ನ ಯಾರು ಬಿಡಿಸಾರೋ? ನನ್ನ ಬಿಡುಗಡೆ ಮಾಡಿದ್ರೆ ತಾನೆ ನನ್ನ ಜೀವನದಲ್ಲಿ ಏನಾದ್ರೂ ನಡೆಯುತ್ತದೆ. ಅಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನಾನು ಎಂತ ದೇವರು ಗೊತ್ತಾ? ನೀನ್ ಕಟ್ಟಲ್ಪಟ್ಟಿರುವಾಗಲೇ, ನಿನ್ನ ಪರಿಸ್ಥಿತಿಯನ್ನ ಜನರು ಆಡಿಸುವಾಗಲೇ, ನಿನಗೆ ಏನು ಆಗಲ್ಲ ಅಂತ ಹೇಳುವಾಗಲೇ, ನಾನು ನಿನ್ನನ್ನು ಸೆರೆಮನೆಯಿಂದ ಬಿಡುಗಡೆ ಆಗುವುದಕ್ಕೆ ಮುಂಚೆಯೇ ನೀನು ಜಮೀನನ್ನ ಪರ್ಚೇಸ್ ಮಾಡುವಂತ ಕಾರ್ಯಗಳ ತಟ್ರಿ. ಹಲ್ಲೆಲೂಯಾ. ನೀನ್ ಜಮೀನನ್ನ ಪರ್ಚೇಸ್ ಮಾಡುವಂತೆ ಮಾಡುತ್ತೇನೆ ಅಂದ್ರೆ ಸೆರೆಮನೆಯಲ್ಲಿ ಇರುವಾಗಲೇ. ಚೆನ್ನಾಗಿ ಹೇಳಿದ್ರು ಭವಿಷ್ಯ ಅಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಜಮೀನು ನಿನಗೆ ಪರ್ಚೇಸ್ ಮಾಡಿ ಇಟ್ಕೊಳ್ತಾ ಇದೀನಿ, ನೀನು ಅನುಭವಿಸುವುದಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೊ ಸೆರೆಮನೆಯಲ್ಲಿ ಇರುವಾಗಲೇ ಇವನು ಜಮೀನನ್ನ ಪರ್ಚೇಸ್ ಮಾಡುವಾದ್ರೆ ಹೊರಗಡೆ ಬಂದ್ರೆ ಎಂತ ಆಶೀರ್ವಾದಪ್ಪ. ಹಲ್ಲೆಲೂಯ. ಹೊರಗಡೆ ಬಂದ್ರೆ ಹಲ್ಲೆಲೂಯ, ನೀನ್ ಕಷ್ಟದಲ್ಲಿ ಇರುವಾಗಲೇ ನೀನು ನಂಬಿದಂತ ದೇವರು ನಿನಗೆ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡುವಾಗ, ನಿನ್ನ ಕಷ್ಟ ತೊಲಗಿ ನೀನು ಬಿಡುಗಡೆ ಆಗಿ ಹೊರಗೆ ಬಂದ ಮೇಲೆ ನಿನಗೆ ಮಾಡದೆ ಇದ್ದಂತ ಆಶೀರ್ವಾದವು ಏನು ಇರ್ತದೆ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವನಂತ, ದೇವರೇ ನಿನ್ನ ಭುಜಬಲದಿಂದ, ನಿನ್ನ ಮಹಾಶಕ್ತಿಯಿಂದ ಭೂಮಿಯನ್ನು ಆಕಾಶವನ್ನ ಸೃಷ್ಟಿ ಮಾಡಿದಂತ ನಿನಗೆ ಯಾವ ಕಾರ್ಯವೂ ಅಸಾಧ್ಯ ಇಲ್ಲ. ಕರ್ತನು ಹೇಳ್ತಾ ಇದ್ರೆ, ಎರೇಮಿಯ ನಿನಗೆ ಮಾತ್ರ ಇಲ್ಲಪ್ಪ. ಈಗ ಅಪ್ಪ ಎರೇಮಿಯ ಹತ್ರ ಮಾತಾಡ್ತಾರೆ, ಎರೇಮಿಯ ನನ್ನ ನಂಬಿದವನೇ, ನನ್ನ ಪ್ರವಾದಿಯೇ, ನನ್ನ ವಾಕ್ಯಗಳನ್ನು ನಂಬಿದವನೇ, ಸೆರೆಮನೆಯಲ್ಲಿ ಇರುವವನೇ, ನೀನು ಆಶೀರ್ವಾದ ಹೊಂದಿದವನೇ, ನೀನು ಮಾತ್ರ ಅಲ್ಲಪ್ಪ, ನೀನು ಮಾತ್ರ ಅಲ್ಲ. ಕರ್ತನ ವಾಕ್ಯ ಹೇಳ್ತದೆ 27ನೇ ವಾಕ್ಯದಲ್ಲಿ, ನನ್ನನ್ನು ನಂಬಿದಂತೆ ಎಲ್ಲರನ್ನು, ಎಲ್ಲ ಜನಾಂಗಗಳನ್ನು, ಅವರು ಯಾರಾಗಿ ಇದ್ರೂ ಕೂಡ ನಿನ್ನನ್ನು ಆಶೀರ್ವದಿಸಿದಂತ ರೀತಿಯಲ್ಲಿಯೇ ನಾನು ಅವರನ್ನು ಆಶೀರ್ವದಿಸುವುದಿಗೆ ನಾನು ನಿನ್ನ ದೇವರು ಮಾತ್ರ ಅಲ್ಲ, ನಾನು ಸಕಲ ಜನಾಂಗಗಳ ದೇವರು. ಯಾರ ದೇವರ? ಸಕಲ ಜನಾಂಗಗಳ. ಹಲ್ಲೆಲೂಯ. ಸೊ ಒಂದು ಅಂಕಲ್ ನನಗೆ ಹೇಳಿದರು, ನನ್ನ ತಲೆಯಲ್ಲಿ ಹುಳ ಬಿಟ್ಟಂಗೆ ಇತ್ತು. ಅವರಿಗೆ ವಯಸ್ಸು 67 ವಯಸ್ಸು. ಅವರು ಕ್ರೈಸ್ತರು. ಅವ್ರು ಹೇಳಿದ್ರು, ಪಾಸ್ಟರ್, ಕ್ರೈಸ್ತರಿಗೆ ದೇವರು ಎಂತ ಆಶೀರ್ವಾದ ಕೊಟ್ಟರು ಗೊತ್ತಾ? ಅಯ್ಯ, ನನಗೆ 67 ವಯಸ್ಸು. ಈ 67 ವಯಸ್ಸು ತನಕ ಕ್ರೈಸ್ತನು ಬಿಚ್ಚೆ ಬೇಡುವುದಕ್ಕೆ ಬಂದಿದ್ದದನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ಕ್ರೈಸ್ತನು ಯಾರ್ಯಾರು ಏನೇನೋ ತಗೊಂಬಂದು ಬಿಚ್ಚೆ ಬಿಡ್ತಾರೆ. ಯಾರೋ ಕ್ರೈಸ್ತನು ಈ ಬೈಬಲ್ನ ತಗೊಂಬಂದು, ಅಮ್ಮ ತಾಯೇ ನನಗೆ ಬಿಚ್ಚೆ ಹಾಕಂತ ಒಂದು ಕ್ರೈಸ್ತನು ಬಂದು ಬಿಚ್ಚೆ ಬೇಡಿದಂತ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. 67 ವಯಸ್ಸು. ನಾನು ಈ ಬೆಳಗಾವಿಯಲ್ಲೇ ಹುಟ್ಟಿ ಬೆಳೆದವನು. ನಾನು ಅದನ್ನು ನೋಡಿಲ್ಲ. ನನಗೆ ತಲೆಯಲ್ಲಿ ಹುಳ ಬಿಟ್ಟಂಗಾಯ್ತು. ನಾನು ಥಿಂಕ್ ಮಾಡಿದೆ, ನನಗೆ 47 ವಯಸ್ಸು. ಸೊ 47 ವಯಸ್ಸಲ್ಲಿ ಕ್ರೈಸ್ತನು ಯಾರಾದರೂ ಬಿಚ್ಚೆ ಕೇಳಕ್ಕೆ ಬಂದಿದ್ದು ನಮ್ಮ ಜೀವಿತದಲ್ಲಿ ಉಂಟಾ? ನನಗೂ ಇಲ್ಲ. ಅದು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ನಾವು ಕಂಡಿಲ್ಲ. ಹಲ್ಲೆಲೂಯ. ಕ್ರೈಸ್ತರು ಬಿಚ್ಚೆ ಬೇಡಿದ ದೇವರನ್ನ ನಂಬಿದರೆ
ಜನಾಂಗಗಳಿಗೆ ಎಂತ ಆಶೀರ್ವಾದ ನೋಡ್ರಿ. ಸೊ ಸತ್ಯ ವೇದದಲ್ಲಿ ಬಿಚ್ಚೆ ಬೇಡುವವರು ಇದ್ರು, ಆದ್ರೆ ಬಿಚ್ಚೆ ಬೇಡುವವರನ್ನ ದೇವರು ಸಂಧಿಸಿದ ನಂತರ ಅವರು ಬಿಚ್ಚೆಕಾರನಾಗಿ ಇದ್ದನಂತ ಚರಿತ್ರೆನೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇದನ್ನೇ ದೇವರು ಯಾರೋ ಒಂದು ಕ್ರೈಸ್ತನಕ್ಕೆ ಮಾತ್ರ ಅಲ್ಲ, ಸಕಲ ಜನಾಂಗಗಳಿಗೂ ಇದನ್ನೇ ದೇವರು ಮಾಡುವುದಕ್ಕೆ ಬಯಸುತ್ತಾರೆ. ಎಲ್ಲರಿಗೂ, ನಿನಗೆ ಮಾತ್ರ ಅಲ್ಲಪ್ಪ. ಹೋಗಿ ಹೇಳಿ, ನಾನು ಕ್ರೈಸ್ತರ ದೇವರು ಮಾತ್ರ ಅಲ್ಲ, ನಾನು ಸಕಲ ಜನಾಂಗಗಳ ದೇವರು, ಸಮಸ್ತ ಜನರ ದೇವರು. ನಿಮ್ಮನ್ನ ಆಶೀರ್ವದಿಸಿದಂತ ರೀತಿಯಲ್ಲಿ, ನಿಮ್ಮನ್ನ ಬಿಡುಗಡೆ ಮಾಡಿದಂತ ರೀತಿಯಲ್ಲಿ, ನಿಮ್ಮನ್ನ ಉತ್ತರಿಸಿದಂತ ರೀತಿಯಲ್ಲಿ ನಾನು ಅವರನ್ನು ಉತ್ತರಿಸುವುದಕ್ಕೆ ಕಾಯ್ತಾ ಇದ್ದೇನೆ. ಅದಕ್ಕೆ ಅಪ್ಪ ಕೂಗುತ್ತಾಳೆ, ಏ ಕಷ್ಟಪಡುವವರೇ, ಹೊರಗೊತ್ತವರೇ, ನನ್ನ ಬಳಿಗೆ ಬನ್ನಿ, ನಾನು ನಿನಗೆ ವಿಶ್ರಾಂತಿ ಕೊಡುವೇನು. ಏನು ಕೊಡುವೇನು? ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸರಿ, ಇದನ್ನ ಯಾರು ಹೊಂದಿಕೊಳ್ಳುತ್ತಾರೆ ಅಂತ ಯೇಸು ಸ್ವಾಮಿ ಅಲ್ಲಿ ನಮಗೆ ಹೇಳುವಂತ ಮಾತುಗಳನ್ನ ನೋಡೋಣ. ಮಾರ್ಕ ಸ್ವಾರ್ತೆ 9:23 ಹೇಳುತ್ತದೆ, ನಂಬುವವನಿಗೆ ಎಲ್ಲ ಆಗುವುದು. ಯಾರಿಗೆ? ದೇವರನ್ನ ನಂಬುವಂತ ಎಂತ ಜಾತಿಗೂ, ಎಂತ ಭಾಷೆಕಾರನಿಗೂ, ಎಂತ ದೇಶದವನಿಗೂ, ಹಲ್ಲೆಲೂಯಾ, ನಂಬುವವನಿಗೆ ಎಲ್ಲವೂ ಆಗುವುದು. ಅದಕ್ಕೆ ಯೇಸಪ್ಪ ಹೇಳಿದರು, ದೇವರಿಗೆ ಯಾವುದು ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ಒಬ್ಬ ದೇವರ ಮನುಷ್ಯರು, ಒಂದು ಪಾಸ್ಟರ್ ಹೇಳಿದಂತ ಟೆಸ್ಟಮನಿ, ಅವರು ರಕ್ಷಣೆ ಹೊಂದಿ ಅವರು ಪಾಸ್ಟರ್ ಆಗಿದಾಗ ರಕ್ಷಣೆ ಹೊಂದಿದುದು ಒಂದು ದೊಡ್ಡ ಸಭೆಯಲ್ಲಿ ರಕ್ಷಣೆ ಹೊಂದಿದರಂತೆ. ಅದೇ ದೊಡ್ಡ ಸಭೆಯಲ್ಲಿ ಅವರು ಪಾಸ್ಟರ್ ಆಗಿ ಇದ್ರಂತೆ. ಅವರ ಆರಾಧನೆಗಳು, ಅವರ ಸಭೆಯ ಕಾರ್ಯಗಳು ಹೇಗಿರ್ತದೆ, ಸಾವಿರಾರು ಜನರು ಬರುವಂತ ಕಾರಣ ಆ ಆರಾಧನೆ ಪ್ರತಿ ಭಾನುವಾರ ಒಂದು ಹಬ್ಬದ ವಾತಾವರಣನೇ ಇರ್ತದಂತೆ. ಒಂದು ಹಬ್ಬದ ಹಾಗೆ, ಒಂದು ಜಾತ್ರೆ ನಡೆದಂಗೆ ಇರ್ತದೆ, ಬಹಳ ಖುಷಿ. ಈಗ ಇವರನ್ನ ತಗೊಂಡು ಎಲ್ಲಿ ಹಾಕ್ಸ್ಬಿಟ್ಟವ್ರೆ, ಒಂದು ಗ್ರಾಮದ ಸಭೆಯಲ್ಲಿ. ಯಪ್ಪ, ಈ ಗ್ರಾಮದ ಸಭೆಯನ್ನ ನೀ ನಡೆಸಬೇಕಂದ ದೊಡ್ಡ ಸಭೆಯಲ್ಲಿ ಇದ್ದಂತ ಇವರನ್ನ ಒಂದು ಗ್ರಾಮದ ಸಭೆಯಲ್ಲಿ ಹೋಗಿ ಹಾಕ್ಸ್ಬಿಟ್ರಂತೆ. ಅಲ್ಲಿ ಆ ಗ್ರಾಮದ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ? 10 ಮಂದಿ ಇದ್ದಾರೆ. ಇವರು ಸಾವಿರಾರು ಜನ ಆರಾಧಿಸಿ ದಾವೀದನು ಹೇಳುವಂತ ರೀತಿಯಲ್ಲಿ, ದೇವರೇ ನಿನ್ನ ಆಲಯಕ್ಕೆ ಬರುವುದು ಹಬ್ಬ, ನನಗೆ ಜಾತ್ರೆ ಹಬ್ಬ ಎಂಬುದಾಗಿ ಸಂತೋಷಪಟ್ಟು ಆರಾಧಿಸಿದಂತ ಇವರು 10 ಮಂದಿ ಕೂಡಿ ಆರಾಧಿಸುವುದು ಇವರಿಗೆ ಹೇಗಿದೆ? ಮನಸ್ಸಿಗೆ ಬಹಳ ಕಷ್ಟವಾಗಿತ್ತು. ಅಂತ ಒಂದು ಕಾರ್ಯ ಅವರಿಗೆ ಅವರ ಜೀವಿತದಲ್ಲಿ ಗ್ರಹಿಸಿಕೊಳ್ಳಕ್ಕೆ ಆಗಲಿಲ್ಲ. ಆದರೂ ದೇವರ ಚಿತ್ತವಾಗಿದ್ರೂ ಮನಸ್ಸಿನಲ್ಲಿ ಅವ್ರಿಗೆ ಏನಿದೆ, ಅವರ ಸಭೆಯ ಆರಾಧನೆ ಕಾರ್ಯಗಳೇ ಮನಸ್ಸಿನಲ್ಲಿ ಇತ್ತಂತೆ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಯಾರೋ ಕರೆ ಬಂತು, ನೀವು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತ. ಅವರು ವಾಕ್ಯ ಕೊಡಕ್ಕೆ ಅಲ್ಲಿ ಹೋಗ್ತಾ ಇರುವಾಗ ಅವಾಗೆಲ್ಲ ಅವತ್ರ ಸೈಕಲ್ ಇತ್ತಂತೆ. ಸೈಕಲಲ್ಲಿ ಇವರು ವಾಕ್ಯ ಕೊಡಕ್ಕೆ ಹೋಗ್ತಾ ಇದ್ದಾಗ ಹೋಗುವಂಥ ದಾರಿಯಲ್ಲಿ ಅಲ್ಲಿ ಒಂದು ಸಿನಿಮಾ ಥಿಯೇಟ್ರ್ ಅಲ್ಲಿ ಸಿನಿಮಾ ಮುಗಿಸಿ ಆ ಸಿನಿಮಾ ಬಿಟ್ಟಿತ್ತು. ಆವಾಗಲೇ ಜನರೆಲ್ಲ ಹೊರಗೆ ಬರ್ತಾರೆ. ದಾಟಿ ಹೋಗುವುದಕ್ಕೆ ಇವರಿಗೆ ಸ್ಥಳವೇ ಇಲ್ಲ, ಯಾಕಂದ್ರೆ ಅಷ್ಟು ಕ್ರೌಡು ಜನ, ಸುಮಾರು ಜನ ಸಿನಿಮಾ ಥಿಯೇಟ್ರಿಂದ ಹೊರಗೆ ಬರ್ತಾರೆ. ಆ ಹಾದಿಯಲ್ಲಿ ಅವರು ಹೋಗಿದ ಮೇಲೇ ಇವರು ಹೋಗಕ್ಕೆ ಆಗುತ್ತೆ. ಇವರು ಅಲ್ಲಿ ನಿಂತ್ಕೊಂಡು ಕೊಳ್ಳೆ ಸಿನಿಮಾ ಥಿಯೇಟ್ರ್ ನೋಡಿ ಅಳುತ್ತಾ ಇದ್ದಾರಂತೆ. ದೇವರೇ, ನಾಶನ ಮಾರ್ಗವನ್ನ ತೋರಿಸುವಂತ ಸ್ಥಳದಲ್ಲಿ ಎಷ್ಟು ಜನಾಂಗಗಳಪ್ಪ. ಜೀವನವನ್ನ ಹಾಳು ಮಾಡುವಂತ ಕಾರ್ಯವನ್ನ ತೋರಿಸಿದಲ್ಲಿ ಎಷ್ಟು ಜನರಪ್ಪ. ಆದರೆ ಸತ್ಯ ಜೀವದ ಮಾರ್ಗವನ್ನ ಮಟ್ಟ ನೆಲದಲ್ಲಿ ನಡೆಸುವಂತ ನಿನ್ನ ಸಭೆಯಲ್ಲಿ 10 ಮಂದಿಯ. ಇವರಿಗೆ ಕಣ್ಣೀರು ಹೊಡ್ತಾ ಇದೆ, ನನಗೆ ಆತ್ಮಗಳನ್ನ ತರಬಾರದ. ಇಲ್ಲಿ ನೋಡ್ರಿ ಇಷ್ಟು ಜನ, ಆದರೆ ಸಭೆಯಲ್ಲಿ ಬರೀ 10 ಮಂದಿ. ಅಳುತ್ತಾ ಅಳುತ್ತಾ ಕಣ್ಣೀರು ಹೊಡ್ತಾ ಇದೆ.
ಅವರನ್ನೇ ಅವ್ರು ಮರೆತುಬಿಟ್ರು. ತೀರಂತ ಅವರಿಗೆ ನೆನಪು ಬಂದಾಗ ಅವರೆಲ್ಲ ಹೋಗಿದ್ದಾರೆ. ಸರಿ ಅಂತ ಹೇಳಿ ಅವರು ಮತ್ತೆ ಮುಂದೆ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಮುಂದೆ ಗಾಡಿ ತಗೊಂಡು ಹೋಗಿದಾಗ ಅಲ್ಲಿ ಒಂದು ವಿಗ್ರಹ ಆರಾಧನೆ ನಡೆಯುವಂತ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಜಾತ್ರೆ. ಆ ಜಾತ್ರೆಯಲ್ಲಿ ಸುಮಾರು ಜನರಿದ್ದಾರೆ, ಹೇರಾಳವಾದ ಜನ. ಅದನ್ನು ನೋಡಿ ಅಳುತ್ತಾ ಇದ್ದಾರೆ. ಅಪ್ಪ, ನರಕಕ್ಕೆ ಹೋಗುವಂತ ಹಾದಿಯನ್ನ ತೋರಿಸುವಂತ ಸ್ಥಳದಲ್ಲಿ ಇಷ್ಟು ಜನಾಂಗಗಳು, ಆದರೆ ನಿತ್ಯ ಜೀವಕ್ಕೆ ಹೋಗುವಂತ ದಾರಿಯನ್ನ ತೋರಿಸುವಂತ ಆಲಯದಲ್ಲಿ 10 ಮಂದಿನ. ಅಲ್ಲೂ ನಿಂತ್ಕೊಂಡು ಹತ್ತರಂತೆ. ಹೋಗಿ ಅವ್ರ ಮನೆಗೆ ಹೋಗಿ ವಾಕ್ಯ ಕೊಟ್ಟು ಮನೆಗೆ ಹಿಂತಿರುಗಿ ಬಂದ್ರಂತೆ. ಅವಾಗ ಅವ್ರ ಹೆಂಡತಿ ಕೇಳಿದ್ರಂದ್ರೆ, ಯಪ್ಪ ಹೋಗುವಾಗ ಚೆನ್ನಾಗಿದ್ದಾನ, ಹೋಗಿದ್ದೀರಾ ಖುಷಿಯಾಗಿ, ಈಗ ಬರುವಾಗ ಯಾಕೆ ಇಷ್ಟು ಡಲ್ಲಾಗಿ ಬಂದಿದ್ದೀರಾ ಅಂತ ಕೇಳಿದಾಗ, ಇಲ್ಲಮ್ಮ ನನಗೆ ಮನಸ್ಸು ಸರಿ ಇಲ್ಲ, ನನಗೆ ನೈಟ್ ಊಟ ಬೇಡ ಅಂತ ಹೇಳಿದ್ರಂತೆ. ಯಾಕ್ರಿ? ಬೇಡಮ್ಮ, ಮನಸ್ಸು ಸರಿ ಇಲ್ಲ, ರಾತ್ರಿ ಊಟ ಮಾಡಿಲ್ಲ, ಮಾರನೇ ದಿವಸ ನಾಷ್ಟ ಮಾಡೋದಕ್ಕೆ ಮನಸ್ಸಿಲ್ಲ, ಮಧ್ಯಾಹ್ನ ಊಟ ಮಾಡುವುದಕ್ಕೆ ಮನಸ್ಸಿಲ್ಲ, ರಾತ್ರಿ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಮನಸ್ಸೆಲ್ಲ ಕಣ್ಣೀರು ಹೊಡ್ತಾ ಇದೆ. ನನಗೆ ಆತ್ಮಗಳನ್ನ ಕೊಡಪ್ಪ, ನನಗೆ ಆತ್ಮಗಳನ್ನ ಕೊಡಪ್ಪ. ಹಾಗೆ ಇವರ ಶರೀರದಲ್ಲಿ ಶಕ್ತಿ ಇಲ್ಲ. 41 ದಿವಸ ಕಣ್ಣೀರಿಂದ ಹತ್ತಿದ್ದಾರೆ. ಶಕ್ತಿ ಇಲ್ಲಪ್ಪ ನನಗೆ, ಆದರೂ ನನಗೆ ಆತ್ಮಗಳನ್ನ ಕೊಡು. ಹಾಳಾಗಿ ಹೋಗುವಂತ ಸ್ಥಳದಲ್ಲಿ ಇಷ್ಟು ಜನಾಂಗಗಳು, ನನಗೆ ಕೊಡು 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 ಅಂತ. ಈಗ ಅವ್ರು ಹೇಳ್ತಾ ಇದ್ದಾರೆ, ನೋಡ್ರಿ, ಪ್ರಾರ್ಥನೆಯನ್ನ ದೇವರು ಯಾವಾಗಲೂ ಮರೆಯುವಂತ ದೇವರಲ್ಲ, ಪ್ರಾರ್ಥನೆಯನ್ನ ದೇವರು ಕೇಳುವಂತ ದೇವರು. ಈಗ ಆ ಬಿಲ್ಡಿಂಗ್ ತುಂಬಿದೆ, ಈ ಬಿಲ್ಡಿಂಗ್ ತುಂಬಿದೆ, ಆ ಬಿಲ್ಡಿಂಗ್ ತುಂಬಿದೆ. ಸಾವಿರಾರು ಮಂದಿ ದೇವರು ಆಶೀರ್ವದಿಸುತ್ತಾರಂತ ಗೊತ್ತು, ಆದರೆ ನಾನು ಎದುರು ನೋಡಿಲ್ಲ. ಇಷ್ಟು ಹೆಚ್ಚಾಗಿ ದೇವರು ನನ್ನನ್ನ ಆಶೀರ್ವದಿಸುತ್ತಾರಂತ. ಪ್ರಾರ್ಥನೆ ಕರ್ತನು ಹೇಳಿದರು, ನನ್ನನ್ನು ನೋಡಿ ಮೊರೆ ಇಡು, ಕೂಗು, ಪ್ರಾರ್ಥಿಸು, ನಿನಗೆ ಸದುತ್ತರವನ್ನ ದಯಪಾಲಿಸು. ಹಲ್ಲೆಲೂಯಾ. ಪ್ರಾರ್ಥನೆಗೆ ಶಕ್ತಿ ಉಂಟು. ಇನ್ನೊಂದು ಹೇಳ, ಯಾರ ಜೀವಿತದಲ್ಲಿ ನಂಬಿಕೆ ಕೊರತೆ ಆಗುತ್ತೆ, ಎಂಥ ವ್ಯಕ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಕಡಿಮೆ ಆಗುತ್ತೋ ಅವರ ಜೀವಿತದಲ್ಲಿ 100% ನಂಬಿಕೆ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಂಬಿಕೆಯನ್ನ ಹುಟ್ಟಿಸುವುದೇ ದೇವರ ಸಮ್ಮುಖ, ನಂಬಿಕೆಯನ್ನ ಪೂರೈಸುವುದೇ ದೇವರ ಸಮ್ಮುಖ. ಈಗ ನಿಮಗೆ ಗೊತ್ತಿದೆಯೋ ಇಲ್ಲೋ, ನಮ್ಮ ಸಭೆಯಲ್ಲಿ ಬೆಳಗ್ಗೆ ಕಾನ್ಫರೆನ್ಸ್ ಪ್ರೇಯರ್ 5 ಗಂಟೆಗೆ ನಡೀತಾ ಇದೆ, 5:15 ಗೂಗಲ್ ಮೀಟಿಂಗ್ ನಡೀತಾ ಇದೆ. ಆಮೇಲೆ ಇಲ್ಲಿ ಸಭೆಯಲ್ಲಿ 5:15 ಪ್ರಾರ್ಥನೆ ನಡೀತಾ ಇದೆ. ಸೊ ಸಭೆಕರಂದ್ರೆ ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಪಾಲುಕಾರ ಆಗಬೇಕು. ಇಲ್ಲ ನಾನು ದೂರ ಇದ್ದೀನಿ, ಇದರಲ್ಲಿ ಪಾಲುಕಾರ, ನೀ ಎಲ್ಲಿ ಇದ್ರೂ ಗೂಗಲ್ ಮೀಟಲ್ಲಿ ಜಾಯಿನ್ ಮಾಡ್ಬೋದು. ಆಯ್ತು, ನಿಮ್ ಗೂಗಲ್ ಮೀಟಿಂಗ್ಗೆ ನಮಗೆ ಜಾಯಿನ್ ಮಾಡಕ್ಕೆ ಆಗಲ್ಲ ಅಂತಾರೆ, 5 ಗಂಟೆಗೆ 5:15 ಎದ್ದೇಳಿ ಪ್ರಾರ್ಥನೆ ಮಾಡುವಂತ ಒಂದು ಅಭ್ಯಾಸವಾದ್ರೂ ಇರಬೇಕು. ಆದ್ರೆ ಮುಂಚಾನೆ ಪ್ರಾರ್ಥನೆ ಮಾಡುವಂತ ಅನುಭವವೇ ಇಲ್ಲದಿದ್ರೆ, ನಾನು ಒಂದು ಮಾತು ಹೇಳುತ್ತೇನೆ, ನಿಮಗೆ ಬರುವಂತ ಆಪತ್ತಿಗೆ ಸಭೆ ಜವಾಬ್ದಾರಿ ಇಲ್ಲ. ನಿಮಗೆ ಬರ್ಲಿಕ್ಕಿರುವಂತ ಆಪತ್ತಿಗೆ ದೇವರು ಕಾರಣರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಕೆಲವು ಮಂದಿ ಹೇಳ್ತಾ ಇದ್ದಾನೆ, ನಾವು 2 ಗಂಟೆಗೆ ಮಲಗ್ತೇವೆ. ಆಯ್ತು, ನೀನು 2 ಗಂಟೆ ತನಕ ಏನ್ ಮಾಡಿದಿ? ಉಪ್ಪು ಇಲ್ಲ, ಖಾರ ಇಲ್ಲ, ಅದರಲ್ಲಿ ಏನು ಪ್ರಯೋಜನನೇ ಇಲ್ಲ. ಕೆಲವರು ರಾತ್ರಿ ಎಲ್ಲ ಮೊಬೈಲನ್ನು ಹಂಗೆ ತಳ್ಳುತ್ತಾ ಇರುವುದು. ನಾನು ಅಂಥವರಿಗೆ ಹೇಳ್ತಾ ಇದ್ದೀನಿ, ನಿನ್ನ ಆಯುಸ್ಸು ಹೋಗ್ತಾ ಇದೆ, ನಿನ್ನ ಆರೋಗ್ಯ ಹೋಗ್ತಾ ಇದೆ. ಓಹೋ, ಮರಣ ಕಾಲ ಬರುತ್ತಾ ಇದೆ. ಹಿಂಗೆ ತಳ್ಳುತ್ತಾ ಇದ್ರೆ ದಿನಲ್ಲ ತಿರ್ಗ ಬರ್ತದೆ ಯವನಸ್ಥನ ಆಗಿ. ಕಾಲ ಹೋಗಿದಂದ ಕಾಲ ತಿರ್ಗ ಬರ್ತದ? ಬರಂಗಿಲ್ಲ. ಅಲ್ಲೆಲ್ಲ ಹೋಯ್ತು.
ಸೊ 2 ಗಂಟೆ ತನಕ ನೀನು ಎಚ್ಚರ ಇದೆಯಾ? ಆಯ್ತು, ಈಗ ಮಲಗಕ್ಕೆ ಹೋಗುವಾಗ ಯಾಕೆ 2 ಗಂಟೆಗೆ ಮಲಗ್ತಿ? 3 ಗಂಟೆ ತನಕ ಪ್ರಾರ್ಥನೆ ಮಾಡಿ ಮಲಗು. 10 ಗಂಟೆಗೆ ಎದ್ದೇಳು ಮಾರ್ಯ. ಮಧ್ಯಾಹ್ನನೇ ಎದ್ದೇಳು, ಸಾಯಂಕಾಲನೇ ಎದ್ದೇಳು. ಆದ್ರೆ 1 ತಾಸು ಪ್ರಾರ್ಥನೆ ಮಾಡಿ ಮಲಗು. 1 ಗಂಟೆ ತನಕ ಎಚ್ಚರಗ ಇದ್ದೀನಿ, 2 ಗಂಟೆ ತನಕ ಪ್ರಾರ್ಥನೆ ಮಾಡಿ ಮಲಗು. ಸೊ ಮುಂಜಾನೆ ಪ್ರಾರ್ಥನೆ ಅನ್ನುವಂಥದ್ದು 5:30, 3 ಗಂಟೆ, 4 ಗಂಟೆ, 4:15, 5 ಗಂಟೆ, 5:30 ಲಾಸ್ಟು. 6:00 ಎದ್ದೇಳಿ ಮುಂಜಾನೆ ಪ್ರಾರ್ಥನೆ ಅಂತ ಮೊಣಕಾಲು ಹಾಕಿದಿ. ಅದು ಲಿಸ್ಟಲ್ಲಿ ಬರುವುದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಮುಂದಿನ ವಾರ ನಾನು ಮಾತನಾಡಲಿಕ್ಕಿದ್ದೇನೆ ಮುಂಜಾನೆಯ ಪ್ರಾರ್ಥನೆಯ ಆಶೀರ್ವಾದ. ದೇವರಿಗೆ ಗೊತ್ತಿಲ್ಲದನ್ನ ದೇವರು ಇನ್ನೂ ಮಬ್ಬಿರುವಾಗ ಹೋಗಿ ಪ್ರಾರ್ಥಿಸಿದ್ರು. ಮುಂಜಾನೆ ಎದ್ದು ಹೋಗಿ ದೇವರು ಪ್ರಾರ್ಥಿಸುದ ಪಾಪ. ಅಯ್ಯೋ, ಸ್ವಾಮಿಗೆ ಏನು ಗೊತ್ತೇ ಇಲ್ಲ. ಮುಂಜಾನೆ ಎದ್ದು ಹೋಗಿ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಮುಂಜಾನೆ ಪ್ರಾರ್ಥನೆ ತುಂಬಾ ಅವಶ್ಯ. ಪ್ರಾರ್ಥನೆ ಜೀವಿತ ತುಂಬಾ ಅವಶ್ಯ. ಕೂಡಿ ಕೂಡಿ ಪ್ರಾರ್ಥಿಸುವುದು ತುಂಬಾ ಅವಶ್ಯ. ರಾತ್ರಿ ಕುಟುಂಬ ಪ್ರಾರ್ಥನೆ ಮಾಡುವುದು ತುಂಬಾ ಅವಶ್ಯ. ಒಂದು ದಿನದಲ್ಲಿ ಹಗಲಾದರೂ, ರಾತ್ರಿ ಆದರೂ, ಮಧ್ಯಾಹ್ನ ಆದರೂ ಕುಟುಂಬ ಪ್ರಾರ್ಥನೆ ಮಾಡುವುದು ಅವಶ್ಯ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನನ್ನ ಮಕ್ಕಳಿಗೆ ನಾನು ಹೇಳಿದ, ಒಂದು ಗೂಗಲ್ ಮೀಟಿಂಗ್ ಹೇಳು, ಅಥವಾ ಸಭೆಗೆ ಬಂದು ಪ್ರಾರ್ಥನೆ ಮಾಡು. ಇಲ್ಲ 5:30 ಎದ್ದೇಳಿ ಪ್ರಾರ್ಥನೆ ಮಾಡು. ಇಲ್ಲದಿದ್ದರೆ ನಿನ್ನ ಆಪತ್ತಿಗೆ ನಾವು ಕಾರಣರಲ್ಲ. ಹಲ್ಲೆಲೂಯಾ, ಪ್ರೈಸ್. ಪಾಸ್ಟರ್ ಮಕ್ಕಳು ಹಿಂಗೆ ಆಗ್ಬಿಟ್ರು ಅಂತ ಪಾಸ್ಟರ್ ಮೇಲೆ ತಪ್ಪೇಲಿ ಏನೂ ಬೇಕಿಲ್ಲ. ಪಾಸ್ಟರ್ ಅಲ್ಲ ಕಾಪಾಡುವವನು, ದೇವರೇ ಕಾಪಾಡ್ತಾರ, ದೇವರೇ ಕಾಯ್ತಾರ. ಹಲ್ಲೆಲೂಯಾ. ಹೇಳುವುದಕ್ಕೆ ಮಾತ್ರ ಹೇಳಿ ನಾವು ಮಾಡ್ತೇವೆ ಅಷ್ಟೇ. ಕೆಲವರು ಹೇಳಿ ಮಾಡದೇ ಇರ್ತಾರೆ ಪಾಸ್ಟರ್ಗಳು. ಅವ್ರ ಥರ ಇರಬಾರದು. ಏನು ಹೇಳಿದೆವು ಅದನ್ನು ನಾವು ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಸಂಗ ಸ್ವಲ್ಪ ಲಾಂಗ್ ಆಗಿ ಹೋದ್ರೆ ಪರವಾಗಿಲ್ಲ, ಒಳಗೆ ಬರುವುದು ಬರಲಿ. ಹಲ್ಲೆಲೂಯಾ. ಇದು ಆಪತ್ತು, ಕೆಟ್ಟ ದಿವಸಗಳು ಬರಲಿಕ್ಕಿದೆ. ಈ ಕೆಟ್ಟ ದಿನಗಳಲ್ಲಿ ನಾವು ತಪ್ಪಿಸಿಕೊಳ್ಳುವುದಕ್ಕೂ ಸೈತಾನನ ಎದುರಿಸಿ ಸರ್ವಶಕ್ತಿ ಜಯವುಳ್ಳವರಾಗಿ ನಿಂತುಕೊಳ್ಳುವುದಕ್ಕೂ ಪ್ರಾರ್ಥನೆ ಎಂಬುದಾದ ಸರ್ವಾಯುಧ ವರ್ಗವನ್ನ ನಾವು ಧರಿಸಿಕೊಳ್ಳುವವರಾಗಿ ಇರಲೇಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ತುಂಬಾ ಮುಖ್ಯ. ನೋಡಿ, ಒಂದು ಫಾರಿನ್ ಅವರು, ಹೊರದೇಶದ ವ್ಯಕ್ತಿ, ಅವರು ಚೆನ್ನೈ ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರು ಚೆನ್ನೈ ಪಟ್ಟಣದಿಂದ ಆಂಧ್ರ ನೆಲ್ಲೂರಿಗೆ ಹೋಗ್ತಾ ಇದ್ದಾರೆ. ವ್ಯಾಪಾರಕ್ಕೋಸ್ಕರ, ಪರ್ಚೇಸ್ ಮಾಡುವುದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಹೋಗುವಂತ ದಾರಿಯಲ್ಲಿ ಫುಲ್ ಮಳೆ, ಭಯಂಕರ ಜೋರು ಮಳೆ. ಎದುರು ಕಡೆ ಬರುವಂತ ಗಾಡಿಗಳು ಕಾಣ್ತಾ ಇಲ್ಲ, ರೋಡ್ ಕಾಣ್ತಾ ಇಲ್ಲ. ಆದ ಕಾರಣ ಇವರು ಏನ್ ಮಾಡ್ಬಿಟ್ರು, ಮುಂದೆ ಹೋಗಲಿಕ್ಕೆ ಆಗದೆ ಸೈಡ್ ಹಾಕಿದಾಗ ಅಲ್ಲಿ ಒಂದು ಗುಡಿಸಲು ಇತ್ತು. ಈ ಗುಡಿಸಲ ಹತ್ರ ಹೋಗಿ ಇಳಿದು ನಿಂತ್ಕೊಂಡ್ರು. ನಿಂತ್ಕೊಳ್ಳಾಗ ಆ ಗುಡಿಸಲ ಒಳಗಡೆ ಒಂದು ಕುಟುಂಬ, ತಂದೆ, 5 ಮಕ್ಕಳು, ತಾಯಿ, ಆ ಕುಟುಂಬ ಪ್ರೇಯರ್ ಮಾಡ್ತಾ ಇದೆ. ಮಳೆ ಜೋರಾಗಿ ಹೊಡಿತಾ ಇದೆ, ಮಳೆ ನಿಲ್ಲಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಇವರು ನಿಂತಿದ್ದಾರೆ. ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಇವ್ರು ನೋಡ್ತಾ ಇದ್ದಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ. 1 ತಾಸು ಆಯಿತು ಪ್ರಾರ್ಥನೆ ಮಾಡ್ತಾರೆ, 2 ತಾಸು ಆಯಿತು ಪ್ರಾರ್ಥನೆ ಮಾಡ್ತಾರೆ, 3 ತಾಸು ಆಯಿತು. ಅವರು 3 ತಾಸು ಪ್ರಾರ್ಥನೆ ಮಾಡಿದ್ದಾರೆ. ಇವರಿಗೆ ಆಶ್ಚರ್ಯ. ಇವರು ಅಲ್ಲಿ ಹೋಗಿ ಕೇಳಿದ್ರಂತ, ಯಪ್ಪ 3 ತಾಸು ನೀವು ಕುಟುಂಬವಾಗಿ ಇಷ್ಟು ಸಂತೋಷವಾಗಿ ಪ್ರಾರ್ಥಿಸ್ತಾ ಇದ್ದೀರ, ಆದರೆ ನೀನು ಗುಡಿಸಲಲ್ಲೇ ಇದೆಯಲ್ಲ, ಸುತ್ತಲೂ ಬಟ್ಟೆಯನ್ನು ಕಟ್ಟಿಕೊಂಡಿದ್ದೀವಿ, ಒಂದು ಗೋಡೆನಿಲ್ಲ, ಬರಬರ ನಿನಗೆ ಡೋರ್ ಇಲ್ಲ, ಕದಾನಿಲ್ಲ, ಇಷ್ಟು ನೀನು ಪ್ರಾರ್ಥಿಸ್ತಾ ಇದ್ದೀನಿ, ನಿನ್ನ ದೇವರು ನಿನ್ನ ಆಶೀರ್ವದಿಸೇ ಇಲ್ವಾ? ಯಾಕೆ ನಿನ್ನ ದೇವರು, ನೀನು ಆರಾಧಿಸುವಂತ ದೇವರು ಇನ್ನು ನಿನ್ನ ಆಶೀರ್ವಾದ ಮಾಡಿಲ್ಲ? ಇನ್ನು ಬಡತನದಲ್ಲಿ ತಾನ ಇದ್ದೀ, ಇನ್ನು ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಆಗದೆ ತಾನ ಇದ್ದೀ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳಿದಾನಂತ, ಅಯ್ಯ ಕೂರ್ರಿ, ನಾನು ಯಾರು, ನಾವು ಎಂಥವರು, ನಮ್ಮ ದೇವರು ನಮಗೆ ಮಾಡಿದಂಥ ಉಪಕಾರ ಏನು,
ನನ್ನ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ಕಡಿಮೆ ಕೊರತೆ ಇರ್ಬೋದು, ಆದರೆ ನಮ್ಮ ಜೀವನದಲ್ಲಿ ಕೊರತೆ ಇಲ್ಲಯ್ಯ. ನಮ್ಮ ಮನಸ್ಸಿನಲ್ಲಿ ಕೊರತೆ ಇಲ್ಲಯ್ಯ. ನಮ್ಮ ದೇವರು ಎಂತ ಒಳ್ಳೆಯ ದೇವರು ಅಂತ ಅವರಿಗೆ ಸಾಕ್ಷಿಗಳನ್ನ ಹೇಳಿದಾಗ ಆ ಮನುಷ್ಯ ಏನ್ ಮಾಡ್ದ, ಈ ಮನುಷ್ಯನನ್ನ ಕಾರಲ್ಲಿ ಹತ್ತಿಸ್ಕೊಂಡು ಮಾರ್ಕೆಟ್ ಕರ್ಕೊಂಡು ಹೋಗಿ ಎಷ್ಟು ಅವನ ಕಾರ್ ಡಿಕ್ಕಿಯಲ್ಲಿ ಎಷ್ಟು ತುಂಬುತ್ತದೋ, ಫುಲ್ ಆಗ್ತದೋ ಅಷ್ಟು ಎಲ್ಲ ರೇಷನ್ ಐಟಮ್ ಅವು ಇವು ಅಂತ ತಗೊಂಡು ಫಿಲ್ ಮಾಡಿ ಅವನ ಮನೆಯಲ್ಲಿ ಇಳಿಸಿದ ಮಾತ್ರ ಅಲ್ಲ, ವ್ಯಾಪಾರಕ್ಕಾಗಿ ಕೈಯಲ್ಲಿ ಇಟ್ಟುಕೊಂಡಿರುವಂಥ ರೊಕ್ಕವನ್ನ ಅವನ ಗುಡಿಸಲ ಮನೆಯನ್ನ ತಗಿಸಿ ಅವನಿಗೆ ಸ್ಲ್ಯಾಬ್ ಮನೆಯನ್ನ ಕಟ್ಟಿಕೊಟ್ಟನ ಅಂತ. ಹಲ್ಲೆಲೂಯಾ. ಅಲ್ಲಿ ಹೇಳಲ್ಪಡ್ತಾ ಇದೆ, ಪ್ರಾರ್ಥನೆ ಕೇಳುವಂತ ದೇವರು ಈ ವ್ಯಕ್ತಿಯನ್ನ ಕಳುಹಿಸಿ ಗುಡಿಸಲ್ ಮನೆಯನ್ನ ಒಂದೇ ದಿನದಲ್ಲಿ ಸ್ಲ್ಯಾಬ್ ಮನೆ ಆಗುವಂತ ರೀತಿಯಲ್ಲಿ ಆಶೀರ್ವಾದವನ್ನ ಕೊಡುವುದಿಗೆ ದೇವರಿಗೆ ಶಕ್ತಿ ಇದೆ. ಆತನನ್ನ ಪ್ರಾರ್ಥಿಸುವವರಿಗೆ, ಆತನ ನಂಬುವವರಿಗೆ ಎಲ್ಲವೂ ಆಗುತ್ತೆ. ಹಲ್ಲೆಲೂಯಾ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಆಮೇಲೆ ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸುಂದರ ಬಾರಿನಲ್ಲಿ ಹುಟ್ಟು ಕುಂಟನೊಬ್ಬ ನಡೆದನು ಯೇಸು ನಾಮದಿ. ಜೀವನದ ಕುಂಡಸನವೆಲ್ಲವನ್ನು ಕೂಡ ದೇವರು ತಗ್ಗಿಸು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಇರುವಂತೆ ಎಲ್ಲ ಆಶೀರ್ವಾದ ನಾವು ಎತ್ತಿ ನಿಲ್ಲುವಂತೆ, ನಾವು ಕುಣಿದಾಡುವಂತೆ, ನಾವು ತಲೆ ಎತ್ತಿ ನಡೆಯುವಂತೆ ಮಾಡುವಂತ ದೇವರು. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಆಮೇಲೆ ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಕೋಲು ಬರಿಗೆಯಾಗಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೆಯಾಗಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಹೇಳಿ ಹೇಳಿ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನಗೆಲ್ಲ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ಕರ್ತನನ್ನ ನಂಬುವಂತ ಎಲ್ಲರಿಗೂ ಆತನು ದೇವರಾಗಿದ್ದಾನೆ. ಅದನ್ನೇ ಈಗ ನಮಗೆ ಹೇಳುತ್ತಾನೆ. ಪೌಲ ಅಪೊಸ್ತಲನಿಗೆ ಹೇಳಿದ, ಪೌಲೇ, ಯಹೂದ ಕುಲದಲ್ಲಿ ಹುಟ್ಟಿದವನೇ, ಕ್ರೈಸ್ತನೇ, ನಾನು ನಿನಗೆ ಮಾತ್ರ ದೇವರಲ್ಲಪ್ಪ, ನಾನು ಸಕಲ ಜನಾಂಗಗಳಿಗೂ ದೇವರು. ನಾನು ಇಸ್ರಾಯೇಲರಿಗೆ ಮಾತ್ರ ದೇವರಲ್ಲಪ್ಪ, ನಾನು ಅನ್ಯರಿಗೂ ನಾನೇ ದೇವರು. ನಾನು ನಿನಗೆ ದೇವರು, ನಾನು ಎಲ್ಲ ಜನಾಂಗಗಳಿಗೆ ದೇವರು. ನೀನು ಹೇಳ್ತಾ ಇದೀಯಾ ನೀನು ನನ್ನ ತಂದೆ ಅಂತ. ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ಜನರಿಗೂ ನಾನೇ ತಂದೆ. ಎಲ್ಲ ಜನರಿಗೂ ನಾನು ತಂದೆಯಾಗಿ ಇರುವುದಾದರೆ ಅವರೆಲ್ಲ ನಿನ್ನ ಅಕ್ಕ ತಂಗಿ, ಅವರೆಲ್ಲ ನಿನ್ನ ಅಂಥವರು, ಅವರೆಲ್ಲ ನೀನು ಒಡ ಹುಟ್ಟಿದವರು. ನಿನ್ನ ತಂದೆಯ ರಕ್ತದಲ್ಲಿ ಇಡೀ ಜಗತ್ತಿಗಾಗಿ, ನಿನಗಾಗಿ, ಒಂದು ಕ್ರೈಸ್ತ ಸಭೆಗಾಗಿ, ಒಂದು ಕ್ರೈಸ್ತನಿಗಾಗಿ ಮಾತ್ರ ಕೊಟ್ಟಿಲ್ಲ ದೇವರ ರಕ್ತವನ್ನ. ಇಡೀ ಜಗತ್ತು ರಕ್ಷಕನಾಗಿ ಇಡೀ ಜಗತ್ತಿನ ಜನರಿಗೆ ತನ್ನ ರಕ್ತವನ್ನ ದೇವರು ಸುರಿಸಿದ. ನಿನ್ನ ಜನರ ಬಳಿಯಲ್ಲಿ ಮಾತ್ರ ಅಲ್ಲ, ಅನ್ಯ ಜನರ ಬಳಿಯಲ್ಲಿ ಹೋಗ. ಅವರು ನನ್ನ ಜನಾಂಗಗಳೇ, ಅವರು ನಿನ್ನ ಅಂತಮರೇ, ಅವರು ನಿನ್ನ ಅಕ್ಕಂಗಿಯೇ, ಹೋಗಪ್ಪ ಎಂಬುದಾಗಿ ಹೇಳಿ ಕರ್ತನಲ್ಲಿ ಹೇಳುವುದನ್ನು ಗಮನಿಸು. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಾಕ್ಯವನ್ನು ಗಮನಿಸಿರಿ. ಅವರು ಕತ್ತಲೆಯಿಂದ ಬೆಳಕಿಗೂ, ಅಪ್ಪ ಅವರು ಕತ್ತಲೆಯಲ್ಲಿ ಇದ್ದಾರೆ.
ಅಸಮಾಧಾನದ ಕತ್ತಲೆ. ಅವರ ಮನೆಯಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಅವರ ಜೀವನದಲ್ಲಿ ನಿರೀಕ್ಷೆ ಇಲ್ಲ. ಅವರು ಕತ್ತಲೆಯಲ್ಲಿ ಇದ್ದಾರೆ. ಯಾರನ್ನ ಕುರಿತಾಗಿ ದೇವರು ಗೋಳಾಡುತ್ತಾರೆ? ಯಾರ ಕುರಿತಾಗಿ? ಅನ್ಯರ. ನೀನು ಅವರ ಅನ್ಯರಂತೆ. ಯೇಸ್ವಾಮಿನ ನಂಬದೇ ಇರುವವರು ಯೇಸ್ವಾಮಿನ ಹೊರದೇಶದ ದೇವರಂತಾರೆ. ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ದೇವರೇ, ನಾನು ಹೊರದೇಶದ ದೇವರಲ್ಲಪ್ಪ, ನಾನು ಸಮಸ್ತ ಜನರ ದೇವರು, ನಾನು ನಿನ್ನ ದೇವರು. ಇಲ್ಲಿ ಪೌಲನಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ನಿನಗೆ ಗೊತ್ತಾಯ್ತು, ಹೋಗಿ ಏನ್ ಮಾಡು, ಅವರು ಕತ್ತಲೆಯಲ್ಲಿ ಇದ್ದಾರೆ, ಅವರು ಬೆಳಕಿಗೆ ಬರಬೇಕು. ಅವರ ಆಶೀರ್ವಾದ ಇಲ್ಲದೆ ಇದ್ದಾರೆ, ಅವರ ಆಶೀರ್ವಾದಕ್ಕೆ ಬರಬೇಕು. ನಾನು ನಿನ್ನನ್ನು ಆಶೀರ್ವದಿಸಿದ್ದೀನಲ್ಲ, ನಿನ್ನನ್ನು ರಕ್ಷಿಸಿದ್ದೀನಲ್ಲ, ಅವರು ರಕ್ಷಿಸಲ್ಪಡಬೇಕೇ. ಹಲ್ಲೆಲೂಯ, ಹಲ್ಲೆಲೂಯ. ಬರಿ ಕೈಯಾಗಿ ಪರಲೋಕ ಬರುತ್ತೀಯ ಪೌಲ? ಬರಿ ಕೈಯಾಗಿ ಪರಲೋಕ ಬರುತ್ತೀಯ ಪೌಲಿನ? ದೇವರು ಇಲ್ಲಿ ಇರುವಂತ ಪೌಲಿನನ್ನ ದೇವರು ನೋಡಿ ಹೇಳ್ತಾ ಇದ್ದಾರೆ, ಬರಿ ಕೈಯಾಗಿ ಬರ್ತೀಯಾ? ಬರಿ ಕೈಯಾಗಿ ಬಂದ್ರೆ ನಿನಗೆ ಪರಲೋಕದಲ್ಲಿ ಸನ್ಮಾನ ಉಂಟಾ? ಪರಲೋಕದಲ್ಲಿ ನಾಚಿಕೆ. ಪರಲೋಕ ಬಂದರು ನಾಚಿಕೆ. ವಾಕ್ಯ ಹೇಳ್ತದೆ, ಒಂದು ವಿಶ್ವಾಸಿ ದೇವರ ವಿಷಯದಲ್ಲಿ ಅವನು ಮಾಡುವಂತ ದೇವರ ಕೆಲಸಕ್ಕೆ ತಕ್ಕಂತೆ ದೇವರು ಏನ್ ಮಾಡಿದ್ದಾರೆ? ಬಂಗಾರದಲ್ಲಿ ಕಟ್ಟಿದವನಿಗೆ, ಬೆಳ್ಳಿಯಲ್ಲಿ ಕಟ್ಟಿದವನು, ಗಬ್ಬಣದಲ್ಲಿ ಕಟ್ಟಿದವನು, ಮರದಲ್ಲಿ ಕಟ್ಟಿದವನು, ಹುಲ್ಲಲ್ಲಿ ಕಟ್ಟಿದವನು ಎಂಬುದಾಗಿ ದೇವರು ವ್ಯತ್ಯಾಸಗಳನ್ನ ತೋರಿಸ್ತಾ ಇದ್ದಾರೆ. ಈಗ ಎದರಲ್ಲಿ ನೀನು ಕಟ್ಟಿದೆಯೋ ಕೊನೆಯ ದಿವಸದಲ್ಲಿ ಅಗ್ನಿ ಅದನ್ನ ಪರಿಶೋಧನೆ ಮಾಡುತ್ತೆ. ನೀನು ಎದರಲ್ಲಿ ಕಟ್ಟಿದ್ರು ಯಾವುದು ಪರಿಶೋಧನೆ ಮಾಡಬೇಕು? ಅಗ್ನಿ ಪರಿಶೋಧನೆ ಮಾಡುತ್ತದೆ. ಸರಿ, ಅಗ್ನಿ ಬಂಗಾರವನ್ನ ಪರಿಶೋಧನೆ ಮಾಡಿದ್ರೆ ಬಂಗಾರವಾಗಿ ಉಳಿತದೆ. ಬೆಳ್ಳಿಯನ್ನ ಪರಿಶೋಧನೆ ಮಾಡಿದ್ರೆ ಬೆಳ್ಳಿಯಾಗಿ ಉಳಿತದೆ. ಗಬ್ಬಣ ಕೂಡ ಪರಿಶೋಧನೆ ಮಾಡಿದ್ರೆ ಗಬ್ಬಣವಾಗಿ ಉಳಿತದೆ. ಆದರೆ ಕಟ್ಟಿಗೆ ಎಲ್ಲಿ ಹೋಗ್ತದೆ? ಹುಲ್ಲು ಎಲ್ಲಿ ಹೋಗುತ್ತೆ? ನಾನು ನಿನ್ನನ್ನು ಆಶೀರ್ವಾದ ಮಾಡಿದ್ದೀನಲ್ಲ ದೇವರೇ, ನಮ್ಮನ್ನು ಆಶೀರ್ವಾದ ಮಾಡಿಯಪ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಅವಾಗಲೆಲ್ಲ ತಿಂಗಳಿಗೆ ಒಂದು ದಿವಸ ಕೂಡ ಮಟನ್ ಸಿಕ್ಕೋದಿಲ್ಲ. ಇವತ್ತು ಮಟನ್ ಸಿಕ್ಕದೇ ಇರುವಂತ ಒಂದು ದಿನವೂ ಇಲ್ಲ. ವಾಟ್ ಅ ಬ್ಯೂಟಿಫುಲ್ ದೇವರು. ಹೊಟ್ಟೆ ಎಲ್ಲ ತುಂಬ್ತಾ ಇದ್ದಿ ದೇವರು ನಿನಗೆ ಸ್ತೋತ್ರ. ಹಂಗೆ ಮಲ್ಕೊಂಡು ದೇವರನ್ನು ಆಶೀರ್ವದಿಸಿದ್ದಾರೆ. ದೇವರು ಹಲ್ಲೆಲೂಯ. ದೇವರು ಬಾರ ಗೊತ್ತಾ, ನಾನೇನು ಆಶೀರ್ವದಿಸಿದ್ದೀನಲ್ಲ, ಅವನನ್ನು ಅನ್ಯನಂತ ತಲ್ಬೇಡ. ಈಗ ಅನ್ಯನ್ ಕಂಡ್ರೆ, ಒಂದು ಪಾಪಿ ಕಂಡ್ರೆ, ಈಗ ಕ್ರೈಸ್ತರುಗಳ ಏನಾಗಿದೆ, ಛೀ. ಹಾಗೆ ಸೀಮೋನ್ ಅಂತ ಒಬ್ಬ, ಅವನ ಕುಷ್ಠರೋಗ ಇತ್ತು. ದೇವರು ಅವನ ಕುಷ್ಠರೋಗವನ್ನು ವಾಸಿ ಮಾಡಿದಾಗ ದೇವರಿಗೆ ಔತಣಕ್ಕೆ ಕರೆದ. ದೇವರು ಅವನ ಮನೆಯಲ್ಲಿ ಔತಣಕ್ಕೆ ಇದ್ದಾರಂತ ಹೇಳಿದಾಗ ಗೊತ್ತಾಗಿದಾಗ ಒಂದು ಪಾಪಿಯಾದ ಸ್ತ್ರೀ ಓಡಿ ಹೋಗಿ ದೇವರ ಪಾದವನ್ನು ಏನ್ ಮಾಡ್ಕೊಂಡಾಳೆ, ಹಿಡ್ಕೊಂಡಾಳೆ. ಸೀಮೋನ ಹೇಳ್ತಾಳೆ, ಛೀ, ಈಗ ಯಾಕೆ ಬಂದೋಲ್ಲ ಇಲ್ಲಿ ನನ್ನ ಮನೆಗೆ? ಸ್ವಾಮಿನ ಯಾಕೆ ಮುಟ್ಟಲಕ್ಕೆ? ಚಿ ಚಿ ಚಿ. ಹಲ್ಲೆಲೂಯ. ಅನ್ಯನ್ ಕಂಡ್ರೆ ಅಸಹ್ಯ. ಹಲ್ಲೆಲೂಯ. ಅದರ ಕರ್ತನು ಹೇಳ್ತಾ ಇದ್ದಾರೆ, ನಾನು ಅವನ ತಂದೆ, ನಾನು ನಿನ್ನ ತಂದೆ ಮಾತ್ರ ಅಲ್ಲ, ನಾನು ಅವನ ತಂದೆ, ನಾನು ಆಕೆಯ ತಂದೆ. ಹಲ್ಲೆಲೂಯ. ಅವ್ರು ನಿನಗೆ ಅಂತಮರು, ಅವ್ರು ನಿಮಗೆ ತಂಗಿರು. ಹೋಗೋ ಹೇಳು ಪೌಲ, ಅವರು ಕತ್ತಲೆಯಲ್ಲಿದ್ದಾರೆ, ಅವರನ್ನು ಎಲ್ಲಿಗೆ ತರಬೇಕು? ಬೆಳಕಿಗೆ ತರಬೇಕು. ಆಮೇಲೆ ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಿಕೊಂಡು, ನನ್ನ ಮಕ್ಕಳು ಇವತ್ತು ಸೈತಾನನ ಅಧೀನದಲ್ಲಿದ್ದಾರೆ. ಅವರು ಸೈತಾನ ಮಕ್ಕಳಲ್ಲ, ನನ್ನ ಮಕ್ಕಳು. ಇವತ್ತು ಸೈತಾನ ಅವರನ್ನು ಗುಲಾಮನಾಗಿ ಇಟ್ಕೊಂಡಿದ್ದಾನೆ, ದಾಸತ್ವದಲ್ಲಿ ಇಟ್ಕೊಂಡಿದ್ದಾನೆ. ಪೌಲ, ಏ ಪೌಲಿನ, ಹೋಗಮ್ಮ, ನಿನ್ನ ಸಹೋದರನಿಗಾಗಿ ನಿನ್ನ ಸಹೋದರಿಯ ಬಳಿಯಲ್ಲಿ ಹೋಗು. ನನ್ನ ಹೃದಯದ ವೇದನೆಯನ್ನು ಅರ್ಥ ಮಾಡ್ಕೋ. ನಿನ್ನನ್ನು ಆಶೀರ್ವದಿಸಿದ್ದೀನಲ್ಲ, ಅವ್ರಿಗೂ ನಾನೇ ದೇವರಾಗಿದ್ದೀನಿ. ಅವರನ್ನು ಆಶೀರ್ವಾದ ಮಾಡುವುದಕ್ಕೆ ನಾನು ಬಯಸ್ತಾ ಇದ್ದೀನಿ. ಹೋಗಿ ಹೇಳು, ಅವರು ಸೈತಾನಕ್ಕೆ ಅಧೀನರಾಗಿದ್ದಾರೆ.
ಯಾರಿಗೆ ಚಿಂತೆ ಇರುವುದಿಲ್ಲ ಗೊತ್ತಾ? ಯಾರಿಗೆ ಚಿಂತೆ ಇರುವುದಿಲ್ಲ? ನನಗೆ ಕೇಳ್ತಾರೆ, ನನ್ನ ಕುಟುಂಬದವರು ಕೇಳ್ತಾರೆ, ನಿನಗೆ ಚಿಂತೆನೇ ಇಲ್ವಾ? ನಾವು ನಗಬೇಕಾಗತ್ತೆ. ನಮಗೆ ಚಿಂತೆನೇ ಬರುತ್ತಲ್ಲ, ನಾವೇನು ಮಾಡೋದು? ಹಲ್ಲೆಲೂಯ. ಯಾಕೆ ಚಿಂತೆ ಇಲ್ಲ? ನಮ್ಮ ಚಿಂತೆ ಎಲ್ಲ ಜನಾಂಗಗಳು ರಕ್ಷಣೆ ಹೊಂದಬೇಕಂತ. ನಮ್ಮ ಚಿಂತೆ ಎಲ್ಲ ದೆವ್ವದಿಂದ ಜನರನ್ನ ಬಿಡುಗಡೆ ಮಾಡಬೇಕಂತ. ನಮ್ಮ ಚಿಂತೆ ಎಲ್ಲ ಹೆಂಗಾದ್ರೂ ವ್ಯಾಧಿಯಿಂದ ಬಿಡುಗಡೆ ಮಾಡಬೇಕಂತ. ನಮ್ಮ ಚಿಂತೆ ಎಲ್ಲ ದೇವರನ್ನ ಅರಿಯದಂತ ಎಲ್ಲ ಅನ್ಯರು ದೇವರನ್ನ ಅರಿಯುವಂತೆ ಆಗಬೇಕು. ದೇಶವು ದೇವರ ಉಜ್ಜೀವನದ ಕಾಲದಲ್ಲಿ ಉಜ್ಜೀವನವನ್ನ ಹೊಂದಿಕೊಳ್ಳಬೇಕು. ಇದೇ ಚಿಂತೆ. ಈ ಚಿಂತೆ ಯಾವುದು ಗೊತ್ತಾ? ರಾಜ್ಯವನ್ನು ನೀತಿಯನ್ನು ಹುಡುಕುವಂತ ಚಿಂತೆ. ಈ ಚಿಂತೆ ಬಂದ್ರೆ ಸತ್ಯವೇದ ಹೇಳ್ತದೆ, ರಾಜ್ಯವನ್ನು ನೀತಿಯನ್ನು ಹುಡುಕು, ಅವಾಗ ಇವೆಲ್ಲ ನಿನಗೆ ಹೆಚ್ಚಾಗಿ. ರಾಜ್ಯವನ್ನು ನೀತಿಯನ್ನು ಹುಡುಕುವನ್ನ ನೋಡಿ ಹೊಟ್ಟೆ ಹುರಿದ್ರೆ ಏನು ಬೇಕಲ್ಲ. ಹೊಟ್ಟೆ ಉರಿದವನಿಗೆ ಕ್ಯಾನ್ಸರ್ ಬರ್ತದೆ, ಅವನಿಗೆ ಏನು ಬರಂಗಿಲ್ಲ. ಹೊಟ್ಟೆ ಉರಿದವನಿಗೆ ಅಪೆಂಡಿಕ್ಸ್ ಬರ್ತದೆ, ಅವನಿಗೇನು ಬರಂಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರಾಜ್ಯವನ್ನು ನೀತಿಯನ್ನು ಹುಡುಕದಿದ್ದರೆ ಚಿಂತೆ ಬರ್ತದೆ. ಇದನ್ನ ಹೆಂಗ್ ಮಾಡುದು, ಅದನ್ನ ಹೆಂಗ್ ಮಾಡುದು, ಅದನ್ನ ಹೆಂಗ್ ಮಾಡುದು, ಇದನ್ನ ಹೆಂಗ್ ಮಾಡುದು. ಚಿಂತೆ ಮಾಡಬೇಡ ಯಾಕ? ಚಿಂತೆ ಮಾಡಬೇಡ ಯಮ್ಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದೇ ಒಂದು ಶರಣ. ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಓ ಚಿಂತೆ ಮಾಡಬೇಡ ತಂಗಿ, ಓ ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಿ ಮಾಡಿ ಮರ ಉದ್ದ ಬೆಳೆದೆ ಏನು ತಮ್ಮ. ಚಿಂತೆ ಮಾಡಿ ಮಾಡಿ ಮರ ಉದ್ದ ಬೆಳೆದು ಏನು ತಂಗಿ. ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಓಹೋ ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ. ಈ ಊರಲ್ಲಿ ಇಲ್ಲದಂತ ಚಿಂತೆ ಎಲ್ಲ ಯಾರಿಗೆ ಬರ್ತದೆ? ದೇವರ ರಾಜ್ಯದ ನೀತಿಯ ಮೇಲೆ ಆಲೋಚನೆ ಇಲ್ಲದವರಿಗೆ ಸಾಯುವ ತನಕ ಚಿಂತೆ. ಆದರೆ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿ ನೋಡ್ರೆ, ಅಪ್ಪ ಹೃದಯದ ವೇದನೆ, ಅಪ್ಪ ಹೃದಯದ ನೋವು, ಅಪ್ಪ ಪರಲೋಕಕ್ಕೆ ಸಂಪತ್ತು ಬರೀ ಕೈಯಾಗಿ ಹೋಗುವುದಲ್ಲ, ಪರಲೋಕದ ಸಂಪತ್ತಾಗಿರುವಂತ ಆತ್ಮಗಳನ್ನ ಕೊಳ್ಳೆ 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 ಕೊಳ್ಳೆಯಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ ನಿಲ್ಲಿಸಿದವನಿಗೆ ಜೀವ ಕ್ರೀಡಾ ಸನ್ಮಾನ. ಅದಕ್ಕೆ ಅಪ್ಪ ಹೇಳ್ತಾರೆ, ಪೌಲ ಎಮ್ಮ ಪೌಲಿನ ಹೋಗಮ್ಮ, ಹೋಗಪ್ಪ, ಅವರು ಕತ್ತಲೆಯಲ್ಲಿ ಇದ್ದಾರೆ. ನಿನ್ನ ಅಂತಮ್ಮರವರು, ನಿನ್ನ ಅತ್ತಂಗೆ. ಇವತ್ತು ಪಾಸ್ಟರ್ಗಳೆಲ್ಲ ಕ್ರೈಸ್ತನ ಮನೆಗೆ ಹೋಗ್ತಾರೆ. ಎಷ್ಟು ಜನ? ಒಂದು 10 ಪಾಸ್ಟರ್ ಸರಿ ಕ್ರೈಸ್ತನ ಮನೆಗೆ ಹೋಗೋದು. ಯಾಕೆ ಹೋಗ್ತಿ? ಅವನ ತಾನೇ ಕಾಣಿಕೆ ಕೊಡ್ತಾನ, ಅವನೇ ಕಾಣಿಕೆ ಕೊಡ್ತಾನ. ನೀವು ಹೋಗಪ್ಪ, ನೀನು ಹೋಗು, 20 ಜನ ಹೋಗು. ಅಲ್ಲಿ ಆ ಬೀದಿಯಲ್ಲಿ ಒಂದು 4 ಮನೆ ಅನ್ಯರಿದಾರಲ್ಲ, ಅವ್ರ ಮನೆಗೆ ಹೋಗ. ಹಲ್ಲೆಲೂಯಾ. ನಾನು ಹೇಳಿದ್ರೆ ತಪ್ಪಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಕೆಲವಂತ ಪಾಸ್ಟರ್ಗಳು ತೆರೆದ ಮನೆಯಲ್ಲಿ ನಾಯಿ ನುಗ್ಗಿದಂಗೆ ನುಗ್ಗಿಬಿಡ್ತಾವ್ರೆ. ಇವರಿಗೆ ಕರೆನೂ ಇಲ್ಲ, ಕರಿವಿಕಿನಿಲ್ಲ, ಇವರೇ ಬಂದ್ಬಿಡ್ತಾವ್ರೆ. ಪ್ರೈಸ್ ದಿ ಲಾರ್ಡ್. ನೀನು ಪ್ರೈಸ್ ಇಲ್ಲ, ನೀನೇ ಇಟ್ಕೋ, ಪಕ್ಕದಲ್ಲಿ ಹೋಗಿ ಹೇಳ ಅದನ್ನ. ಅಲ್ಲಿ ಹೋಗಿ ಇಲ್ಲಿ ಬಾಲ. ಹಲ್ಲೆಲೂಯಾ, ಪ್ರೈಸ್ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಕೌನಿಷ ಪೇತ್ರ ಅನ್ಕೊಂಡ ಕ್ರೈಸ್ತರಿಗೆ ಮಾತ್ರ ಪ್ರೈಸ್ ದಿ ಲಾರ್ಡ್ ಅಂತ. ಪೇತ್ರ ಅನ್ಕೊಂಡ ಯಾರಿಗೆ ಮಾತ್ರ ಪ್ರೈಸ್ ದಿ ಲಾರ್ಡ್? ಕ್ರೈಸ್ತರಿಗೆ ಮಾತ್ರ ಅಮ್ಮ ಪ್ರೈಸ್ ದಿ ಲಾರ್ಡ್, ಅಕ್ಕ ಪ್ರೈಸ್ ದಿ ಲಾರ್ಡ್ ಅಂತ. ಕರ್ತನು ಅಪೊಸ್ತಲ ಕೃತ್ಯಗಳ 10ನೇ ಅಧ್ಯಾಯದಲ್ಲಿ, ಪೇತ್ರ ನಾನು ಕ್ರೈಸ್ತನಿಗೆ ಮಾತ್ರ ದೇವರಲ್ಲಪ್ಪ, ಸಮಸ್ತ ಜನರಿಗೂ ನಾನು ದೇವರ. ಕ್ರೈಸ್ತನಿಗೆ ಮಾತ್ರ ಅಲ್ಲ. ಈಗ ಅಪೊಸ್ತಲ ಕೃತ್ಯಗಳ 10ನೇ ಅಧ್ಯಾಯದಲ್ಲಿ ಆ ಪೇತ್ರನಿಗೆ ಭಯಂಕರ ಹೊಟ್ಟೆ ಹಸುವಲ್ಲಿ ಮಧ್ಯಾಹ್ನ ಅವರು ಊಟ ಕೇಳ್ತಾ ಇದ್ದಾರೆ. ಅಲ್ಲಿ ಊಟ ಇನ್ನೂ ಏನಾಗಲಿಲ್ಲ.
ರೆಡಿ ಆಗ್ಲಿಲ್ಲ, ಊಟ ಏನಾಗ್ಲಿಲ್ಲ. ಹೇಳ್ರಿ, ಊಟ ಏನಾಗ್ಲಿಲ್ಲ. ಅಪ್ಪ ಇದ್ದೀರಾ, ಸ್ತೋತ್ರ, ಹಲ್ಲೆಲೂಯ. ಊಟನೂ ರೆಡಿ ಆಗಿಲ್ಲ. ಊಟ ರೆಡಿ ಆಗಿಲ್ಲ ಅಂತ ಅವ್ರು ಏನು ಮಾಡಿಬಿಟ್ರು, ಪ್ರೇಯರ್ಗೆ ಹೋಗ್ಬಿಟ್ರು. ಸರಿ ಬೇಗ, ಆದರೆ ಹೊಟ್ಟೆ ಹಸು ಭಯಂಕರವಾಗಿದೆ. ಈಗ ಕವನಿಸನ ಅಲ್ಲಿ ದೇವರು ತಿನ್ನಕ್ಕೆ ಏನೋ ಕೊಡ್ತಾ ಇದಾರೆ. ಸ್ವಲ್ಪ ಅದನ್ನ ನೋಡೇ ಬಿಡೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದಮ್ಮ. ಅವನು ಧ್ಯಾನ ಪರವಶನಾಗಿ, ಈಗ ಅವನು ಧ್ಯಾನ ಪರವಶನಾಗಿ, ಆಕಾಶವು ತೆರೆದಿರುವುದನ್ನು, ಹಾ. 4 ಮೂಲೆಗಳನ್ನು ಹಿಡಿದಿದ್ದ ದೊಡ್ಡ ಜೋಳಿಗೆಯಂತಿರುವ ಹಾ. ಏನೋ ಒಂದು ವಸ್ತು ಭೂಮಿಯ ಮೇಲೆ ಇಳಿಯುವುದನ್ನು ಕಂಡನು. ಜೋಳಿಗೆ ಅಂತೆ ಒಂದು ವಸ್ತು ಭೂಮಿ ಮೇಲೆ ಇಲ್ಲದ ನೋಡಿದ. ಅದರೊಳಗೆ ಸಕಲ ವಿಧವಾದ ಪಶುಗಳು, ಸಕಲ ವಿಧವಾದ ಪಶುಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಆ ನೆಲದ ಮೇಲೆ ಹರಿದಾಡುವಂತ ಕ್ರಿಮಿ. ಹೆಸರು ಹೇಳ್ಬೇಕಾ? ಹೇಳ್ಬೇಕು, ಹೇಳೋಣ, ಹೇಳಿ. ನನಗೆ ಕನ್ನಡದಲ್ಲಿ ಹೆಸರು ಅರ್ಧನ ಗೊತ್ತಿರ್ತದೆ. ಅದು ಕಾಕ್ರೋಚಿಗೆ ಏನಂತೀರ? ಹಾ, ಕಪ್ಪೆ, ಅಲ್ಲಿ ಹುಳ, ಬಾತ್ರೂಮ್ ಒಳಗಡೆ ಹುಳ ಬರ್ತದೆ. ಹುಳ ಅದು ಎಲ್ಲಿ ನೆಲದ ಮೇಲೆ ಹಾರ್ತದೆ, ಎಲ್ಲಿ ಹಾರ್ತದೆ. ಹಾವು, ಜೋಳು, ಇದೆಲ್ಲ ಇದೆ. ಸೊ ರೈಟ್, ನೀವು ಯಾವ್ದೆಲ್ಲ ಅಂತಿರಲ್ಲ ಅದೆಲ್ಲ ಇದೆ ಒಳಗ. ನೋಡೋಣ. ಅಂತರಿಕ್ಷದಲ್ಲಿ ಹಾರಾಡುವ ಹಕ್ಕಿಗಳು ಇದ್ದವು. ಅಂತರಿಕ್ಷದಲ್ಲಿ ಹಾರಾಡುವಂತ ಹಕ್ಕಿಗಳು ಆದ್ರೆ ಇದ್ದವು, ಒಳಗಡೆ ಇದ್ದವು. ಆಗ ಪೇತ್ರನೇ, ಈಗ ಪೇತ್ರನೇ, ನೀನು ಹೊಟ್ಟೆ ಹಸುವೆಯಲ್ಲಿ ಇದೆಯಲ್ಲ, ನಾನು ನಿನಗೆ ಒಂದು ಸ್ಪೆಷಲ್ ಊಟ ಕೊಡ್ತೀನಿ. ಯಾರ? ದೇವರು. ಬ್ಯೂಟಿಫುಲ್ ಊಟ. ಹಲ್ಲೆಲೂಯ. ಹಂದಿ ಕೊಪ್ಪಣ್ಣ ಫ್ರೈ ಮಾಡಿ ಇಟ್ಟಿನಿ, ತಗೋ. ಹಲ್ಲೆಲೂಯ, ಪ್ರೈಸ್ ಅಲ್ಲ. ಹುಳಗಳ ಹೆಸರು ನಾನು ಸ್ವಲ್ಪ ಕಲಿಬೇಕಾಗಿತ್ತು, ಬರ್ತಾ ಇಲ್ಲ ಬಾಯಲ್ಲಿ. ಹಲ್ಲೆಲೂಯ. ಸೊ ಕಪ್ಪೆ ಫ್ರೈ ಮಾಡಿ ಇಟ್ಟಿನಿ, ಅಲ್ಲಿ ಫ್ರೈ ಮಾಡಿ ಇಟ್ಟಿನಿ. ಏನು ಮಾಡೋ, ಎಲ್ಲ ಫ್ರೈ ಮಾಡಿ ಇಟ್ಟಿನಿ. ತಗೋ ಪೇತ್ರ, ತಗೋ, ತಿನ್. ರೈಟ್, ಓದಮ್ಮ. ಎದ್ದು ಕೊಯ್ದು ತಿನ್ನು ಎಂದು ಎತ್ತು ಕೊಯ್ದು ತಿನ್ನಬಿಡ್ಲೆ. ಇವನು ತಿನ್ನಂದ ಹೇಳ್ಬೇಕಲ್ಲ, ಬೇಡ ದೇವರೇ ಬೇಡ ಹಂಗೆ ಅಂತ ಓದನಮ್ಮ. ಓದ್ಮೇಲೆ ಅದಕ್ಕೆ ಪೇತ್ರನು ಬೇಡವೇ ಬೇಡ ಸ್ವಾಮಿ, ಹಿಂಗೇಳಿಲ್ಲ. ಬೇಡವೇ ಬೇಡ ಸ್ವಾಮಿ ಹಂಗೇಳಿಲ್ಲ. ಬೇಡ ದೇವರೇ, ಅಯ್ಯೋ ಬೇಡ ಸ್ವಾಮಿ. ಹಲ್ಲೆಲೂಯ. ಸಾರಿ ಮಗಳೇ, ಬೇಡವೇ ಬೇಡ ದೇವರೇ. ಇದನ್ನ ನಾನು ಎಂದೂ ಒಲೆ ಪದಾರ್ಥವನ್ನಾಗಲಿ, ಒಳ್ಳೆ ಪದಾರ್ಥವನ್ನ ನಾನು ಎಂದು ಅಶುದ್ಧ ಪದಾರ್ಥವನ್ನವಾಗಲಿ ತಿಂದವನಲ್ಲ. ನಾನು ಇದನ್ನ ತಿಂದವನೇ ಅಲ್ಲ, ಚೀದ್ ನನಗೆ ಬೇಡ. ದೇವರು ಹೇಳ್ತಾ ಇದಾರೆ. ಕೆಳಗೋದಮ್ಮ. ಅವರು ಶುದ್ಧ ಮಾಡಿದ್ದನ್ನು, ನಾನು ಶುದ್ಧ ಮಾಡಿದದನ್ನ ನೀನು ಹೊಲೆ ಎನ್ನಬೇಡವೆಂದು. ಓಹೋ, ನಾನು ಶುದ್ಧ ಮಾಡಿದದನ್ನ ನೀನು ಹೊಲೆ ಎನ್ನಬೇಡವೆಂದು ಅನ್ನ ಬೇಡ ಎಂದು ತಿರುಗಿ 2ನೇ ಸಾರಿ ಅವನಿಗೆ ವಾಣಿ ಕೇಳಿಸಿ, ತಿರುಗಿ 2ನೇ ಸತಿ ಕೇಳಿತು. ಆಮೇಲೆ ಹೀಗೆ 3 ಸಾರಿ ಆಯಿತು. 3 ಸಾರಿ ನಡೆ. ಕೆಲವರು ಹೇಳ್ಬಿಡ್ತಾರೆ, ಇವರು ಯಾವತ್ತು ಮನ ತಿರುಗಳ ಸಾರ್. ನಾವು ಸಾರಿ, ತಲೆಮಾರು ಕ್ರೈಸ್ತರು ಇಲ್ಲಿ ಇದ್ರೆ ನಾನು ಸಮಿಸ್ರಿ, ನಾನು ತಲೆಮಾರು ಕ್ರೈಸ್ತನೇ. ನಾವು ತಲೆಮಾರು ಕ್ರೈಸ್ತರೇ ಗ್ರೇಟ್, ಇವರೆಲ್ಲ ವರ್ಸ್ಟ್. ರೇಲೋಯ, ಇವ್ರು ಯಾವತ್ತು ತಿರುಗೋದೆ ಇಲ್ಲ. ಕರ್ತನು ಹೇಳ್ತಾನೆ, ನೋಡ 3 ಸತಿ ಹೇಳ್ತೀನಿ, ಹಂಗೆ ಹೇಳ್ಬೇಡ. ಯಾರು ರಕ್ಷಣೆ ಹೊಂದುವುದಿಲ್ಲ ಅಂತ ಹೇಳ್ಬೇಡ, ಯಾರು ಅಸಹ್ಯ ಅಂತ ಹೇಳ್ಬೇಡ, ಯಾರು ಬರುವುದಿಲ್ಲ ಅಂತ ಹೇಳ್ಬೇಡ. ನಾನು ಅವರನ್ನ ನನ್ನ ರಕ್ತವನ್ನ ಸುರಿಸಿ ಪರಿಶುದ್ಧ ಮಾಡಿದ್ದೇನೆ. ನಿನಗೆ ಬೇಕಾಗಿರುವುದು ಅವರ ಬಳಿಯಲ್ಲಿ ಹೋಗಿ ನನ್ನನ್ನ ಹೇಳುವುದಷ್ಟೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ದೇವರು ಈಗ ಪೇತ್ರನಿಗೆ ಹೇಳಿ, ಅಲ್ಲಿ ನೀವು ಓದಿ ನೋಡ್ಬೋದು, ಅಲ್ಲಿ ಕೊರ್ನೆಲಿಯ ಮನೆಗೆ ಹೋಗ್ಬೇಕಂತ ಹೇಳಿ ಅಲ್ಲಿ 3 ಜನ ಬಂದು ನಿಂತಿದ್ದಾರೆ. ಅವ್ರು ಬಂದಿದ್ದಾರೆ. ಒಂದು ಮಾತು, ಪೇತ್ರ ಸುಮ್ಮನೆ ಅವ್ರ ಜೋಡಿ ಏನು ಮಾಡಿಬಿಡ್ಬೇಕು, ಏನು ಸಮಸ್ಯೆ ಪಡದೆ
ಹೋಗ್ಬಿಡ್ಬೇಕು ಅಂತ ಹೇಳಿದ್ರು. ಇವರು ಅಲ್ಲಿ ಹೋಗಿದ್ದ ನಂತರ ಇಲ್ಲಿ ಗಮನಿಸಿ, ಈ ಕೊನೆ ಕಾಲದಲ್ಲಿ ಯಾವ ಅಭಿಷೇಕವನ್ನು ಕರ್ತನು ಇಟ್ಟಿದ್ದಾನೆ. ಪೇತ್ರ, ಪೌಲ, ನೀನು ನಾನು ಹೋಗಿ ಅನ್ಯರ ಬಳಿಯಲ್ಲಿ ನಿಂತುಕೊಂಡ್ರೆ ಸಾಕು. ಹಲ್ಲೆಲೂಯಾ. ನೀನು ನಾನು ಹೋಗಿ ಅನ್ಯರ ಬಳಿಯಲ್ಲಿ ನಿಂತುಕೊಂಡ್ರೆ ಸಾಕು, ನಿನ್ನಿಂದ ನನ್ನಿಂದ ದೇವರು ಪರಲೋಕವನ್ನು ತೆರೆದು ಆತನು ಅರ್ಪುತ ಮಾಡದಂತ ಅರ್ಪುತ ಯಾವುದು ಇಲ್ಲದಾಗಿ ಬಲಿಷ್ಠವಾಗಿ ಆತನ ಮಹಾಶಕ್ತಿಯನ್ನ ನಿನ್ನ ನನ್ನ ಮೇಲೆ, ನಿನ್ನ ನನ್ನ ಮೂಲಕ ತೋರ್ಪಡಿಸುವಂತ ದೇವರು. ನಾನು ಮುಗಿಸ್ಬಿಡ್ತೇನೆ, ಸ್ವಲ್ಪ ಗಮನಿಸಿದೆ. ನಾನು ಸಮಸ್ತ ಜನಾಂಗಗಳ ದೇವರ. ನೀ ಅನ್ಕೊಂಡ್ಯಾ ಕ್ರೈಸ್ತ ದೇವರು ಮಾತ್ರ ಅಂತ? ಇಲ್ಲ 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 ಇಲ್ಲ, ಸಮಸ್ತ ಜನಾಂಗಗಳ ದೇವರು. ಕ್ರೈಸ್ತನಿಗೆ ಏನಪ್ಪ ಜವಾಬ್ದಾರಿ? ದೇವರು ನಿನಗೆ ಬಟ್ಟೆ ಕೊಟ್ಟರು, ಬ್ಯಾಂಡ್ ಶರ್ಟ್ ಕೊಟ್ಟರು, ದೇವರು ನಿನಗೆ ಒಳ್ಳೆ ಕರ್ಲಿಂಗ್ ಹೇರ್ ಕೊಟ್ಟರು, ಕಪ್ಪು ಕಿತ್ತಂತ ನಿನ್ನನ್ನು ದೇವರು ಬೆಳ್ಳಕ್ಕೆ ಮಾಡಿದ್ರು. ಏನು ಇಲ್ಲಿ ಏನಿದೆ, ಸಣ್ಣಗಿದ್ದಂತ ನಿನ್ನನ್ನು ದಪ್ಪಕ್ಕೆ ಮಾಡಿದ್ರು. ಕುರ್ಚಿನೇ ಇರಲಿಲ್ಲ, ಶೋಭಾ ಕೊಟ್ಟರು. ನೆಲದ ಮೇಲೆ ಮಲಗಿದವನು ಬೆಟ್ಟನ ಕೊಟ್ಟರು ದೇವರ. ಆದರೆ ಇದೆಲ್ಲ ಕೊಟ್ಟಿದಂತ ದೇವರಿಗೆ ನೀನೇನು ಕೊಡುತ್ತೆ? ಅಪ್ಪ ಹೇಳ್ತಾ ಇದ್ದಾರೆ, ಅವರು ನೀನು ಅಣ್ತಮರಪ್ಪ, ಅವರು ನೀನು ಅತ್ತಂಗಿರಪ್ಪ, ಅವ್ರಿಗೆ ಇದನ್ನು ಕೊಡುವುದಕ್ಕೆ ಬಯಸ್ತಾ ಇದ್ದೀನಿ. ನೀನು ನನ್ನನ್ನು ಹೇಗೆ ನಂಬಿದೆಯೋ ಅದನ್ನು ಹೋಗಿ ಅವರಿಗೆ ಸಾರ. ಅವರಿಗೆ ಹೋಗಿ ಹೇಳು, ರಾತ್ರಿ 2 ಗಂಟೆ ತನಕ ಏನು ಮಾಡ್ತೀನಿ, ದಿನವೆಲ್ಲ ಏನು ಮಾಡ್ತೀನಿ, ಯಾವ ದಿನಗಳನ್ನ ವೇಸ್ಟ್ ಮಾಡ್ತೀವಿ, ಯಾವ ಅಭಿಷೇಕವನ್ನ ಸೈತಾನ್ ನಿನ್ನ ಒಳಗಡೆ ಇದ್ದು ನಿನ್ನ ಅಭಿಷೇಕವನ್ನ ಕಸ್ಕೊಳ್ತಾ ಅದನ್ನಲ್ಲ, ಅರಿವಿಲ್ವ ನಿನಗೆ? ದೊಡ್ಡವ್ರಿಗೆ ಹೇಳ್ತಲ್ಲ, ಶ್ರಮಿಸ್ಬಿಡಿ. ಬುದ್ಧಿ ಇಲ್ವ ನಿನಗೆ? ಅಭಿಷೇಕ ಏನಿಗೆ? ಇದಕ್ಕ ಪ್ರಾರ್ಥನೆ, ಇದಕ್ಕ ಕಣ್ಣೀರು, ಇದಕ್ಕ ಉಪವಾಸ, ಹೊಟ್ಟೆ ತುಂಬಿಕೊಳ್ಳೋದ್ಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ಮನಸ್ಸನ್ನು ಅರಿಯುವಂತ ಹೃದಯ ಬರಬೇಕಲ್ಲ. ರಕ್ಷಣೆ ದೇವರು ನಮಗೆ ಕೊಟ್ಟಿದ್ದು. ಕತ್ತಲೆ ಒಳಗಡೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರೆದ ಹಾಕ್ತಾನೆ. ಗುಣಾದೇಶಗಳನ್ನ ಇತರರಿಗೆ ಸಾರುವುದಕ್ಕಾಗಿ. ಸಾರುವಾಗ ನೀ ರಾಜ್ಯವಂಶದವನು, ಸಾರುವಾಗ ನೀನು ಯಾಜಕನು. ಯಾವನು ಹೇಳ್ದ? ಹೋಗಿ ಬೈಬಲ್ ಕಾಲೇಜಿ ಓದಬೇಕಂದ. ಸತ್ಯ ವೇದ ನಿನಗೆ ಹೇಳಿಕೊಡ್ತಾ ಇದೆ. ಯೇಸು ನಿನಗೆ ಮಾಡಿದಂತ ಕೃತ್ಯಗಳನ್ನು ಹೋಗಿ ಸಾರು. ನೀನೇ ಯಾಜಕ, ನೀನೇ ಮಗ ಯಾಜಕನು, ನೀನೇ ರಾಜ್ಯವಂಶದವನು, ನೀನೇ ಪರಿಶುದ್ಧ ಜಾತಿ, ನೀನೇ ಪರಿಶುದ್ಧ ಜನಾಂಗಗಳು. ಓದುವವರನ್ನ ನಾನು ಕೊರತೆ ಹೇಳಿಲ್ಲ. ಓದದೇ ಇದ್ದವರು ಅನೇಕರು ಬೀದಿಯಲ್ಲಿ ಹೋಗಿ ಸ್ವಾರ್ಥೆ ಸಾರ್ತಾರೆ. ಓದಿದವನು ಮನೆಯಾಗಕ್ಕೂ ಮಲ್ಕೊಂಡದಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತದೆ ನೋಡಿ, ಅಲ್ಲಿ ಅವನು ಹೋಗಿದ ಕೂಡಲೇ ಅಲ್ಲಿ ಏನು ನಡೀತಾ ಇದೆ ಅದನ್ನು ಸ್ವಲ್ಪ ಗಮನಿಸೋಣ. ಏನು ಅವರಿಗೆ ಹೇಳಿದ್ರು ನಾನು ಮುಗಿಸ್ಬಿಡ್ತೀನಿ. ನೀನು ಗಮನಿಸಬೇಕಾಗಿರುವಂತ ವಾಕ್ಯವೇ ಇದು. ಗಮನಿಸಿರಿ, 38ನೇ ವಾಕ್ಯ ಓದಮ್ಮ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಕಾರಣ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರು ಎಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿ. ಎಲ್ಲರನ್ನು ಟ್ರಾನ್ಸ್ಲೇಟ್ ದ ವರ್ಡ್, ಸಕಲ ಜನಾಂಗಗಳನ್ನು. ದೇವರು ನಿನ್ನ ನನ್ನ ಸಂಗಡ ಇದ್ರೆ ನೀನು ಸಕಲ ಜನಾಂಗಗಳ ಮೇಲೆ ಭಾರ ನಿನಗೆ ನನಗೆ ಬರುತ್ತವೆ. ದೇವರು ಯಾವ ವ್ಯಕ್ತಿಯ ಸಂಗಡ ಇಲ್ವೋ ಅವನ ಕುಟುಂಬ, ಅವನ ಮನೆ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಊಟ, ಇದು ಮಾತ್ರ ಚಿಂತೆ ಇರ್ತದೆ. ಆದರೆ ದೇವರ ಸಂಗಡ ಇದ್ರೆ ಸಕಲ ಜನಾಂಗಗಳ ಕುರಿತಾದ ಭಾರ, ಆತ್ಮ ಭಾರ, ಅಳಿದೋಗುವಂಥವರು ನನ್ನ ಅಕ್ಕ ತಂಗಿರು, ಅಳಿದೋಗುವಂಥವರು ನನ್ನ ಅಂತಮರು, ನಾವೆಲ್ಲ ಒಂದೇ ತಂದೆಗೆ ಹುಟ್ಟಿದವರು, ನಮಗೆಲ್ಲ ಒಂದೇ ತಂದೆ. ಹಲ್ಲೆಲೂಯಾ, ಭಾರ ಬರ್ತದೆ. ಇದನ್ನ ಹೇಳಿದ ಕೂಡಲೇ ಏನಾಯ್ತು ನೋಡಿ, ಅಲ್ಲಿ ಹೇಳಿದ ಕೂಡಲೇ ಓದಮ್ಮ.
ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರು ಎಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಇದುವೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ. ನೀನು ಹೋಗಿ ನಿಂತುಕೊಂಡು ಅನ್ಯರ ಬಳಿಯಲ್ಲಿ ಯೇಸು ಕ್ರಿಸ್ತನನ್ನ ಹೇಳುತ್ತಾ ಇರುವಾಗಲೇ ಅವರು ಇನ್ನು ಬ್ಯಾಪ್ಟಿಸಮ್ ತಗೊಂಡಿಲ್ಲ, ಇನ್ನು ದೀಕ್ಷಾ ಸ್ಥಾನ ತಗೊಂಡಿಲ್ಲ, ಅವರ ಮೇಲೆ ದೇವರ ಅಭಿಷೇಕ ಬಲವಾಗಿ ಸುರಿಸಲ್ಪಟ್ಟಿದೆ. ಈಗ ಹೇಳ್ತೀವಿ ಅನ್ಯರಕ್ಕಿಂತ ತಲೆಮಾರು ಕ್ರೈಸ್ತರು ಮೇಲು ಅಂತ. ಆದರೆ ತಲೆಮಾರು ಕ್ರೈಸ್ತರು ಕಷ್ಟಪಟ್ಟು ಹೊಂದಿಕೊಂಡಿರುವ ಅಭಿಷೇಕವನ್ನ ಅನ್ಯರಿಗೆ ಈಸಿಯಾಗಿ ಕೊಡ್ತಾ ಇದ್ದಾರೆ. ಕೃಪೆ. ಯಾರೀಗ ದೊಡ್ಡವರು, ಯಾರು ದೊಡ್ಡವರಲ್ಲ. ಕೃಪೆ. ನಾವು ಕಷ್ಟಪಟ್ಟು ಹೊಂದಿದದನ್ನ ದೇವರು ಅವರಿಗೆ ನಮ್ಮ ಮೂಲಕವಾಗಿಯೇ ಕೊಡ್ಬೇಕ್ರಿ. ನೀನ್ ಗ್ರೇಟ್ ಅಲ್ಲ ಅಂದಲ್ಲ, ಪೇತ್ರನೇ ಕೊಡ್ಬೇಕು, ಪೌಲನೇ ಕೊಡ್ಬೇಕು. ನೀವೇ ನಾನೇ ಅದನ್ನು ಕೊಡಕ್ಕೆ ಸಾಧ್ಯ. ನಿಮ್ಮ ನನ್ನ ಮೂಲಕವಾಗಿ ಕರ್ತನು ಅದನ್ನು ಕೊಡಲಿಕ್ಕಿಲ್ಲ. ಹಲ್ಲೆಲೂಯ. ಕರ್ತನು ಹೌಸ್ ಆಫ್ ಪ್ರೇಯರ್ ಸಭೆಗೆ ಮಾತ್ರ ದೇವರಲ್ಲ, ಸಮಸ್ತ ಜನಾಂಗಗಳಿಗೆ ಆತನು ದೇವರು, ಸಮಸ್ತ ಜನರಿಗೆ ಆತನು ದೇವರು.